ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಈ ಚಾನಲ್ಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತ. ನನ್ನ ಪ್ರಥಮವಾದ ವಿಡಿಯೋ ಇಂಗ್ಲಿಷ್ ಆಲ್ಫಬೆಟ್ಸ್ ಅಂದರೆ ಅಕ್ಷರಗಳು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನಾನು ನಿಮಗೆ ಹೇಳಿಕೊಟ್ಟೆ. A to Z ಕ್ಯಾಪಿಟಲ್ ಲೆಟರ್ಸ್ ಅಂದರೆ ದೊಡ್ಡ ಅಕ್ಷರಗಳು, ಅದನ್ನು ಹೇಳ್ಕೊಟ್ಟಿದ್ದೀನಿ. ಮತ್ತು ಅದರದ್ದು ಕನ್ನಡದಲ್ಲಿ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಬರೆದುಬಿಟ್ಟು ವರ್ಡ್ಸ್ ಬರೆದಿದ್ದೀನಿ, ಅಲ್ಲಿ ಪಕ್ಕದಲ್ಲಿ ಪದ ಬರೆದಿದ್ದೀನಿ. ಸೊ ಇವಾಗ ನಾವು ನೋಡಬೇಕಾಗಿರೋದು ಈ ಆಲ್ಫಬೆಟ್ಸ್ನ A to Z ಹೇಗೆ ಬರೀತಾರೆ ಅಂತ. ಸಾಧಾರಣವಾಗಿ ಮಕ್ಕಳು ಸ್ಕೂಲ್ಗೆ ಹೋದಾಗ ಇದನ್ನು ಕಲಿತ್ಕೊತಾರೆ. ಈ ಥರ ಬುಕ್ ಇರುತ್ತೆ ಅವ್ರಿಗೆ, 4 ಲೈನ್ ಬುಕ್ ಅಂತ. ಈ 4 ಲೈನ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿ, ಈ ಥರ 4 ಲೈನ್ ಬುಕ್ ಅಂತ ಹೇಳ್ತಾರೆ. 4 ಲೈನ್ ಅಂದರೆ 4 ಲೈನ್ ಅಂತ ಅರ್ಥ. 4 ಲೈನ್ ಬುಕ್ಕಲ್ಲಿ, ಪುಸ್ತಕದಲ್ಲಿ 4 ಲೈನ್ಸ್ ಇರುತ್ತೆ, ಅಂದರೆ 4 ಗೀಟುಗಳು ಅಥವಾ ರೇಖೆಗಳಿರುತ್ತೆ. ಅಬ್ಸರ್ವ್ ಮಾಡಿ, ಗಮನ ಇಡು ನೋಡಿ. ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು. ಸೊ ಮೇಲ್ಗಡೆ ರೆಡ್ ಲೈನ್ ಅಥವಾ ಕೆಂಪು ಕಲರ್ ಲೈನ್, ಮಧ್ಯದಲ್ಲಿ 2 ನೀಲಿ ಕಲರ್ ಲೈನ್, ಕೆಳಗಡೆ ಒಂದು ಕೆಂಪು ಕಲರ್ ಲೈನ್. ಸೊ ಮೇಲ್ಗಡೆ ಕೆಂಪು ಬಣ್ಣದ್ದು ಮತ್ತು ಕೆಳಗಡೆ ಕೆಂಪು ಬಣ್ಣದ್ದು 2 ಲೈನ್ ಇರುತ್ತೆ, ಮತ್ತು ನೀಲಿ ಬಣ್ಣದ್ದು 2 ಇರುತ್ತೆ. ಸೊ ಕೆಂಪುಗೆ ರೆಡ್ ಅಂತ ಹೇಳ್ತಾರೆ, ಬ್ಲೂಗೆ ನೀಲಿ ಅಂತ ಹೇಳ್ತಾರೆ. ಲೈನ್ ಅಂತಂದರೆ ಏನು? ರೇಖೆ ಅಂತ ಅರ್ಥ. ಅಂದರೆ ಈ ಥರ ಗೀಟಕ್ಕೆ ಲೈನ್ ಅಂತ ಹೇಳ್ತಾರೆ. ಸೊ ರೆಡ್ ಲೈನ್ ಇದು, ಬ್ಲೂ ಲೈನ್ ಇದು, ಬ್ಲೂ ಲೈನ್ ಇದು, ರೆಡ್ ಲೈನ್ ಇದು. ಸೊ ನಾನು ನಿಮಗೆ ಇದು ಒಂದು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡೆ, ಬಿಕಾಸ್ ಇಡೀ ವಿಡಿಯೋ ನಾನು ಆಲ್ಮೋಸ್ಟ್ ರೆಡ್ ಲೈನ್ ಬ್ಲೂ ಲೈನ್ ಅಂತಲೇ ಹೇಳಿದ್ದೀನಿ. ಸೊ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇದೊಂದು ಕ್ಲಾರಿಫಿಕೇಷನ್ನು ನಾನು ಹಾಕ್ತಾಯಿದ್ದೀನಿ. ಇದು ಮೊದಲನೇ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹಾಕ್ತಾಯಿದ್ದೀನಿ ಇದೊಂದು. ಸೊ 4 ಲೈನ್ ಅಂದರೆ ಈ 4 ಲೈನ್ಸ್ ಇದೆ. ಸೊ ಈ ಥರ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕಲ್ತ್ಕೊತಾರೆ. ನಾವು ಇದೇ ಥರ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ನೀವು ಒಂದು ಬುಕ್ ತೊಗೊಳ್ಳಿ, ಪರ್ಚೇಸ್ ಮಾಡಿ, ಅಂಗಡಿಯಿಂದ ತೊಗೊಂಡು ಬನ್ನಿ. ಆ್ಯಂಡ್ ದೊಡ್ಡವರಾದರೂ ಚಿಕ್ಕವರಾದರೂ ಹೊಸ ಭಾಷೆ ಕಲಿಯುವಾಗ ಫಸ್ಟಿಂದ ಕಲಿಬೇಕು. ಸೊ ಬೇಸಿಕ್ಸ್ ಹೆಂಗೆ ಕಲಿತಾರೆ, ಮಕ್ಕಳು ಹೇಗೆ ಕಲಿತಾರೋ ನಾವು ಹಾಗೆ ಕಲಿಬೇಕು ದೊಡ್ಡವರಾಗಿ. ಹಾಗಾಗಿ ನಾವು ಈ ಥರ ಕಲಿಯೋಣ. ಆ್ಯಂಡ್ ನೀವು ಈ ವಿಡಿಯೋ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮಗೆ ಟೈಮ್ ಇರುತ್ತೆ ನನ್ನ ಜೊತೆ ಬರೆಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಲೆಟರ್ಸ್ನ, ಅಕ್ಷರಗಳನ್ನ ಬರೆಯೋದು. ಸೊ ನಾನು ನಿಮಗೆ ಕ್ಯಾಪಿಟಲ್ ಲೆಟರ್ಸ್ ಇವತ್ತು ತೋರಿಸ್ಕೊಡೋದು. ನಾನಿವಾಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಕೆಲವೊಂದು ಲೈನ್ಸ್ ಹೇಳ್ಕೊಡ್ಬೇಕು. ಲೈನ್ಸ್ ಅಂದರೆ ಗೀಟುಗಳು ಅಥವಾ ರೇಖೆಗಳನ್ನ ಹೇಳ್ಕೊಡ್ಬೇಕು. ಸೊ ಬೇಸಿಕ್ ಲೈನ್ಸ್ ಇದೆಲ್ಲನೂ. ಈ ಥರ ಲೈನ್ಸ್ ಯೂಸ್ ಮಾಡಿನೇ ಇಂಗ್ಲೀಷ್ ಅಕ್ಷರಗಳನ್ನ ಬರೆಯೋದು. ಸೊ ನಾನು ನಿಮಗೆ ಹೇಳ್ತಾ ಇರ್ತೀನಿ ಹೇಗೆ ಬರೆಯೋದು ಅಂತ. ಬಟ್ ಈ ಲೈನ್ಸ್ಗಳ ಹೆಸರು ನೀವು ಫಸ್ಟು ಗುರ್ತು ಹಿಡಿಬೇಕು. ಇದೇನು ಲೈನು, ಇದೇನು ಲೈನು, ಇದೇನು ಲೈನು, ಇದೇನು ಲೈನು. ಸೊ ಇದಕ್ಕೆ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತಾರೆ. ಸ್ಟ್ಯಾಂಡಿಂಗ್, ಸ್ಟ್ಯಾಂಡಿಂಗ್, ಆಯಿತಾ? ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತಾರೆ, ಅಂದರೆ ನಿಂತ್ಕೊಂಡಿದೆ ಅಂತ ಅರ್ಥ. ಇದಕ್ಕೆ ಸ್ಲೀಪಿಂಗ್ ಲೈನ್ ಅಂತ ಹೇಳ್ತಾರೆ.
ಆಯಿತಾ. ಸ್ಲೀಪಿಂಗ್. ಸ್ಲೀಪಿಂಗ್ ಲೈನ್. ಇವೆರಡಕ್ಕೆ ಸ್ಲ್ಯಾಂಟಿಂಗ್ ಲೈನ್ ಅಂತ ಹೇಳ್ತಾರೆ. ಆಯಿತಾ. ಸೊ ನೀವು ಇದನ್ನು ತಿಳ್ಕೊಬೇಕು. ಇದು ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಲೈನ್. ಅದು ಯಾಕಂದರೆ ನಿಂತ್ಕೊಂಡಿದೆ, ಇದಕ್ಕೆ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಇದು ಸ್ಪೆಲ್ಲಿಂಗು. ನಾನು ನಿಮಗೆ ಪುಟ್ಟಕ್ಷರಗಳು ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬಟ್ ಇವಾಗ ಸದ್ಯಕ್ಕೆ ನೀವು ಕನ್ನಡದಲ್ಲಿ ಕಲ್ತ್ಕೋಬೋದು. ಇದಕ್ಕೆ ಸ್ಲೀಪಿಂಗ್ ಲೈನ್ ಅಂತ ಹೇಳ್ತಾರೆ, ಯಾಕಂದರೆ ಮಲ್ಕೊಂಡಿದೆ ಅಂತ ಅರ್ಥ. ಹೀಗೆ ಇದರದ್ದು ಉಚ್ಚಾರಣೆ ಸ್ಲೀಪಿಂಗ್ ಅಂತಾರೆ. ಇದಕ್ಕೆ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ಸ್ಲೀಪಿಂಗ್, ಸ್ಟ್ಯಾಂಡಿಂಗ್. ಆಯಿತಾ. ಇವಾಗ ಇವೆರಡು ಲೈನು ಸ್ಲ್ಯಾಂಟಿಂಗ್ ಲೈನ್ ಅಂತ ಹೇಳ್ತಾರೆ. ಸ್ಲ್ಯಾಂಟಿಂಗ್ ಅಂದರೆ ಏನರ್ಥ? ಸ್ಲ್ಯಾಂಟಿಂಗ್ ಅಂದರೆ ಬಗ್ಗಿದೆ ಅಂತ ಅರ್ಥ. ಬಗ್ಗಿರೋ ಲೈನು. ಐದರ್ ಲೆಫ್ಟ್ ಸೈಡ್ ಇಲ್ಲ ಬಗ್ಗಿದೆ, ಇದು ಎಡಗಡೆಗೆ ಬಗ್ಗಿದೆ, ಇದು ಬಲಗಡೆಗೆ ಬಗ್ಗಿದೆ. ಸೊ ಬಗ್ಗಿರೋ ಲೈನ್ಗೆ ಸ್ಲ್ಯಾಂಟಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಈ 3 ಲೈನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟರೆ ಈ ಥರ ಕರ್ವ್ಸ್ ಬರುತ್ತೆ. ಕರ್ವ್ಸ್ ಅಂದರೆ ಈ ಥರ ಇರ್ಬೋದು, ಈ ಥರ ಇರ್ಬೋದು, ಓಕೆ, ಈ ಥರ ಇರ್ಬೋದು. ಸೊ ಈ ಥರ ಸೊನ್ನೆಗಳ ಮತ್ತು ಅರ್ಧ ಸೊನ್ನೆ ಆ ಥರ ಇರುತ್ತೆ ಕರ್ವ್ಸು ಇಂಗ್ಲೀಷ್ ಭಾಷೆಯಲ್ಲಿ. ಸೊ ನಾವಿವಾಗ ನೋಡಬೇಕಾಗಿರೋದು A to Z. ನಾನು ನಿನ್ನೆ ನಿಮಗೆ ಆಲ್ಫಾಬೆಟ್ಸ್ ಹೇಳ್ಕೊಟ್ಟಿದ್ನಲ್ಲ, ಇವಾಗ ನಿಮಗೆ ಸ್ವಲ್ಪ ಅದನ್ನೇ ಮತ್ತೆ ನೋಡಿ ನೀವು ಸ್ಪೀಡನ್ನ ಜಾಸ್ತಿ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಸ್ಪೀಡ್ ಅವೈಲಬಲ್ ಇದೆ. ಸೊ ನೀವು 1.2x ಸ್ಪೀಡಲ್ಲಾದರೂ ಮಾಡ್ಬೋದು, 1.5 ಟೈಮ್ಸ್ ಫಾಸ್ಟ್ ಆದರೂ ಮಾಡ್ಬೋದು, ಅಥವಾ 2 ಟೈಮ್ಸ್ ಫಾಸ್ಟ್ ಆದರೂ ಮಾಡ್ಬೋದು. ಸೊ ನಿಮಗೆ ಆ ವಿಡಿಯೋ ತುಂಬ ನಿಧಾನವಾಗಿ ಹೋಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ನೀವು ಬೇಗ ಬೇಗ A to Z ಹೇಳೋದನ್ನು ಕಲ್ತ್ಕೊಳ್ಳಿ. ಫಸ್ಟು ABCD Z ತನಕ ನಿಮಗೆ ಗೊತ್ತಿರಬೇಕು ಹೇಗೆ ಹೇಳೋದು ಅಂತ. ಅದು ಒಂದು ನೀವು ಅಭ್ಯಾಸ ಮಾಡಿದ ನಂತರ ನಿಮಗೆ ಬರುತ್ತೆ A ಇಂದ Z ಹೇಳಲಿಕ್ಕೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ನೀವು ಈ 2ನೇ ವಿಡಿಯೋ ಉಪಯೋಗಿಸ್ಕೊಂಡು ನೀವು ಬರೆಯೋದು ಹೇಗೆ ಅಂತ ನೀವು ಕಲಿಬೋದು. ಆ್ಯಂಡ್ ನಿಮ್ಮ ಹತ್ರ 4 ಲೈನ್ ಬುಕ್ ಇರಲಿಲ್ಲ ಅಂತಂದರೆ ನೀವು 2 ಲೈನ್ ಬುಕ್ಕಲ್ಲಾದರೂ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಸಾಧಾರಣವಾಗಿ ನಾರ್ಮಲಿ ಎಲ್ಲ ಮಕ್ಕಳಿಗೂ LKG UKGಯಿಂದ ಈ ಥರ 4 ಲೈನ್ ಬುಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ಲೈನ್ ಬುಕ್ಕಿಂದನೇ ಅವರು ಅಭ್ಯಾಸ ಮಾಡೋದು ಕಲ್ತ್ಕೊಳ್ಳೋದು. ಯಾಕಂದರೆ ನಮ್ಮದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಕರೆಕ್ಟಾಗಿ ಕಲಿತ್ರೆ ನಮಗೆ 2 ಲೈನ್ಸಲ್ಲಿ ಬರೆಯೋದು ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಒಂದು ಕಂಟ್ರೋಲ್ ಇರುತ್ತೆ ನಮಗೆ. ಅಂದರೆ ಏನೂ ತಿಳುವಳಿಕೆ ಇಲ್ಲದೇ ನಾವು ಅದನ್ನು ಅದರದ್ದು ಸೈಜ್ ಆಗಲಿ ಎಷ್ಟು ದೊಡ್ಡದಾಗೆ ಅಥವಾ ಚಿಕ್ಕದಾಗೆ ಬರಿಬೇಕು ಅದನ್ನು ನಮಗೆ ಗಮನ ಇಲ್ಲದೇ ನಾವು ಕರೆಕ್ಟಾಗೆ ಸರಿಯಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾವು ಅದಕ್ಕೆ ಫಸ್ಟ್ ಆ ಥರ ಆಗಬೇಕಂತಂದರೆ ನಾವು ಫಸ್ಟು ಈ 4 ಲೈನ್ ಪುಸ್ತಕದಲ್ಲಿ ಅಭ್ಯಾಸ ಮಾಡಬೇಕು. ನಾನು ನೆಕ್ಸ್ಟ್ ನಿಮ್ಗೇನು ಹೇಳೋದಂದರೆ ಈ 4 ಲೈನ್ಸಲ್ಲಿ ಇವಾಗ ನೀವು ನೋಡ್ಬೋದು, ಇದು ಮೇಲ್ಗಡೆ ಲೈನು, ಇದು ಕೆಳಗಡೆ ಲೈನು. ಮೇಲ್ಗಡೆ ಮತ್ತು ಕೆಳಗಡೆ ಲೈನ್ಸ್ ಎರಡೂ ರೆಡ್ ಕಲರಲ್ಲಿ ಇರುತ್ತೆ. ಈ ಮಧ್ಯದ 2 ಲೈನ್ ಇದೆಯಲ್ಲ ಅದು ಬ್ಲೂ ಕಲರಲ್ಲಿ ಇರುತ್ತೆ. ಸೊ ನೀವು ಈ ಲೈನ್ಸ್ದು ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಿ. ಇವಾಗ ನಾನು ಇಲ್ಲಿ ಜಾಗ ಇದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಈ ಏರಿಯಾ ಇದೆಯಲ್ಲ ಇದೆಲ್ಲ ಜಾಗ ಅಷ್ಟೆ, ಇದರಲ್ಲಿ ಏನೂ ಬರಿತಾ ಇಲ್ಲ ನಾನು. ಸೊ ನೀವೇನೇ ಬರಿಬೇಕಾದರೂ ಈ ಜಾಗದಲ್ಲಿ ಬರಿಬಾರ್ದು. ನಾನು ಇವಾಗ ಬ್ಲೂ ಕಲರಲ್ಲಿ ಹಾಕ್ತಾ ಇದ್ದೀನಲ್ಲ, ಇಲ್ಲಿ ಏನೂ ಬರಿಬಾರ್ದು. ಸೊ ನೀವು ಐಡೆಂಟಿಫೈ ಮಾಡಿ, ಗುರ್ತು ಹಿಡೀರಿ ನಿಮ್ಮ 4 ಲೈನ್ ಬುಕ್ಕಲ್ಲಿ ಈ ಥರ ಜಾಗಗಳಲ್ಲಿ ನಾವೇನೂ ಬರೆಯೋದಿಲ್ಲ. ಏನೇ ಬರೆದ್ರೂ ನಾವು ಈ 4 ಲೈನ್ ಇದೆಯಲ್ಲ ಇಷ್ಟರಲ್ಲೇ ಬರಿಬೇಕು.
ಸೊ ನಾನಿವಾಗ ನಿಮಗೆ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಆಲ್ಫಬೆಟ್ಸ್. ಓಕೆ, ಸೊ ಬನ್ನಿ ನೋಡೋಣ ಹೇಗೆ ಬರೆಯೋದು ಅಂತ. ಸೊ ಮೊದಲನೇ ಅಕ್ಷರ ನಾನು ನಿಮಗೆ ಏನಂತ ಹೇಳಿದ್ದೆ ಹೇಳಿ? ಎ. ಎ ಹೇಳಿದ್ದು ಹಿಂಗೆ ಕಾಣಿಸುತ್ತೆ ಅಲ್ವಾ? ಹೀಗೆ ನಾನು ನಿಮಗೆ ಬರೆದು ತೋರಿಸಿದ್ದು ಎ ಅಂತ. ಇವಾಗ ನೀವು ಈ ಲೈನ್ಸಲ್ಲಿ ಯಾವ್ಯಾವ ಲೈನ್ ಇದೆ ಅಂತ ಕಂಡುಹಿಡೀರಿ. ಈ ಎ ಆಲ್ಫಬೆಟ್ಟಲ್ಲಿ ಈ 4 ಲೈನ್ಸ್ ಏನೇನಿದೆ ಅಥವಾ ಇದು ಏನಾದರೂ ಇದೆಯಾ, ಇದರಲ್ಲಿ ಯಾವ್ಯಾವುದಿದೆ ಅಂತ ಕಂಡುಹಿಡಿಬೇಕು. ಸೊ ನೋಡಿ, ಇದಿದೆ, ಇದಿದೆ ಮತ್ತು ಇದಿದೆ ಅಲ್ವಾ? ಸೊ ಹೇಗೆ ಬರಿಬೇಕು ನಾವು? ಹಿಂಗೆ ಬಂದು ಇದೊಂದು ಸ್ಲ್ಯಾಂಟಿಂಗ್ ಲೈನ್, ಇದೊಂದು ಸ್ಲ್ಯಾಂಟಿಂಗ್ ಲೈನ್, ಇದೊಂದು ಸ್ಲೀಪಿಂಗ್ ಲೈನ್. ಇವಾಗ ಈ 4 ಲೈನ್ ಅಲ್ಲಿ ನಾವು ಹೇಗೆ ಬರಿಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಆಲ್ರೆಡಿ ಹೇಳಿದೆ ದಟ್ ಈ ಏರಿಯಾ ಇದಿದೆಯಲ್ಲ, ಈ ಜಾಗದಲ್ಲಿ ನಾವೇನೂ ಬರೆಯೋದಿಲ್ಲ. ಆ್ಯಂಡ್ ಯಾವುದೇ ಅಕ್ಷರ, ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಅಕ್ಷರವಾಗಲಿ ಈ 4ನೇ ಲೈನು ಕೆಳಗಡೆ ಇರೋ ಲೈನು ಇದಕ್ಕೆ ಯಾವುದು ಟಚ್ ಆಗಬಾರ್ದು. ಇದಕ್ಕೆಲ್ಲ ಯಾವುದು ಟಚ್ ಆಗಬಾರ್ದು. ಸೊ ನಾವು ಬರೆಯೋದು ಕಲ್ತ್ಕೊಳ್ಳೋಣ ಇವಾಗ. 2 ಸ್ಟ್ಯಾಂಡಿಂಗ್ ಲೈನ್ ಮತ್ತು 1 ಸ್ಲೀಪಿಂಗ್ ಲೈನ್. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು? ಸ್ಲ್ಯಾಂಟಿಂಗ್ ಲೈನ್ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ತನಕ ಬರೀಬೇಕು? ಸೊ ಸ್ಟಾರ್ಟ್ ಮಾಡಬೇಕಾಗಿರೋದು ಇಲ್ಲಿಂದ, ಮೇಲ್ಗಡೆ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಹೀಗೊಂದು ಸ್ಲ್ಯಾಂಟಿಂಗ್ ಲೈನ್ ಬರೀರಿ, ಹೀಗೊಂದು ಸ್ಲ್ಯಾಂಟಿಂಗ್ ಲೈನ್ ಬರೀರಿ, ಇಲ್ಲಿ ಸ್ಲೀಪಿಂಗ್ ಲೈನ್ ಬರೀಬೇಕು. ಅಂದರೆ ಇವಾಗ ನಿಮಗೆ ಇದೊಂದು ಸ್ಟಾರ್ಟಿಂಗ್ ಲೈನ್, ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್ ಆ್ಯಂಡ್ ಸ್ಲೀಪಿಂಗ್ ಲೈನ್ ಇನ್ ದ ಫಸ್ಟ್ ಬ್ಲೂ ಲೈನ್. ಆಯಿತಾ? ಸೊ ಬರೆಯೋಣ ಬನ್ನಿ ಇವಾಗ ಕರೆಕ್ಟಾಗೆ. ಸೊ ರೆಡ್ ಲೈನಿಂದ ಸ್ಟಾರ್ಟ್ ಮಾಡ್ತಾ ಕೆಳಗೆ ಬರಬೇಕು. ರೆಡ್ ಲೈನಿಂದ ಸ್ಟಾರ್ಟ್ ಮಾಡ್ತಾ 2ನೇ ಬ್ಲೂ ಲೈನಿಗೆ ಬರಬೇಕು. ಆಮೇಲೆ ಒಂದು ಮಲಗಿರೋ ಲೈನ್ ಡ್ರಾ ಮಾಡಬೇಕು, ಸ್ಲೀಪಿಂಗ್ ಲೈನ್ ಅಂತಾರೆ, ಅದನ್ನು ಫಸ್ಟ್ ಬ್ಲೂ ಲೈನ್ಗೆ ಡ್ರಾ ಮಾಡಬೇಕು. ಹೀಗೆ ಬರೆಯೋದು ಮೊದಲನೇ ಅಕ್ಷರ. ನಿಮ್ಗೆ ಗೊತ್ತಾಯ್ತಲ್ವಾ? ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ನೋಡಿ. ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಸೆಕೆಂಡ್ ಬ್ಲೂ ಲೈನಿಗೆ ಬನ್ನಿ, ಮೇಲ್ಗಡೆ ಇರೋ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ 2ನೇ ಬ್ಲೂ ಲೈನ್ಗೆ ಈ ಕಡೆ ಬನ್ನಿ, ಮತ್ತು ಒಂದು ಮಲ್ಕೊಂಡಿರೋ ಲೈನ್ನ ಫಸ್ಟ್ ಅಂದರೆ ಅಥವಾ ಮೊದಲನೇ ಇರೋ ಬ್ಲೂ ಲೈನ್ಗೆ ಹಾಕಬೇಕು. ಸೊ ನೀವು 3 ಸ್ಟ್ರೋಕ್ಸಲ್ಲಿ ಅಂದರೆ 3 ಸತಿ ನೀವು ಪೆನ್ನ ಎತ್ತಬೇಕು. ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು ಅಲ್ವಾ? ಸೊ ಮೇಲ್ಗಡೆ ಹೀಗೆ ಜಾಯಿನ್ ಆಗಬೇಕು. ಆ್ಯಂಡ್ ಈ ಮಲ್ಕೊಂಡಿರೋ ಲೈನೂ ಜಾಯಿನ್ ಆಗಬೇಕು, ಅಂದರೆ ಸೇರ್ಕೋಬೇಕು ಈ ಅಕ್ಕಪಕ್ಕ ಲೈನ್ಗೆ. ಆ್ಯಂಡ್ ಮೇಲ್ಗಡೆನೂ ಇಲ್ಲಿ ಜಾಯಿನ್ ಆಗಬೇಕು. ಸೊ ಈ ಥರ ಡಾಟ್ ಎಲ್ಲ ಏನೂ ಬರೆಯೋಕ್ಕೆ ಹೋಗಬೇಡಿ, ಸುಮ್ಮನೆ ಹೀಗೆ 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 ಮಾಡಬೇಕು. ಆಯಿತಾ? ಸೊ ನೀವು ಇವಾಗ ನಿಮಗೆ ಎ ಬರೆಯೋದು ಗೊತ್ತಾಯಿತು, ಹೀಗೆ ಎ ಬರೆಯೋದು. ಸೊ 3 ಸ್ಟ್ರೋಕ್ಸ್ ಅಂತ ಹೇಳ್ತಾರೆ, 3 ಗೀಟು. 3 ಗೀಟಲ್ಲಿ ನೀವು ಬರಿಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಇದೇ ಕರೆಕ್ಟ್ ವೇ ಬರೆಯೋದು. ಆಯಿತಾ? ಇವಾಗ ನಾವು 2ನೇದು ನೋಡೋಣ. 2ನೇದು ಅಕ್ಷರ ಏನು? 2ನೇ ಅಕ್ಷರ ನಾನು ನಿಮಗೆ ಹೇಳಿದ್ದು ಎ ಬಿ. ಬಿ, ಇದಕ್ಕೆ ಬಿ ಅಂತಾರೆ, ಬಿ, ಬಿ. ಓಕೆ, ಸೊ ನಾವಿವಾಗ ಇದನ್ನು ನೋಡೋದು ಹೇಗೆ ಬರೆಯೋದು ಅಂತ ನೋಡೋಣ. ಇದರಲ್ಲಿ ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗತ್ತಾ, ಗುರ್ತು ಹಿಡಿಯೋಕ್ಕಾಗತ್ತಾ ಏನೇನಿದೆ ಅಂತ? ಇಲ್ಲಿ ನೋಡಿ, ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ, ಅಂದರೆ ಇದು ಇಲ್ಲಿ. ಆಮೇಲೆ ನಾನು ನಿಮಗೆ ಹೇಳಿದೆ ಕೆಲವೊಂದು ಸೊನ್ನೆಗಳು ಬರುತ್ತೆ ಅಂತ. ಇಲ್ಲಿ 2 ಅರ್ಧ ಸೊನ್ನೆ ಇದೆ, ಇದೊಂದು ಅರ್ಧ ಸೊನ್ನೆ ಈ ಕಡೆ, ಇದೊಂದು ಅರ್ಧ ಸೊನ್ನೆ ಈ ಕಡೆಗೆ ಅಲ್ವಾ? ಸೊ ಇಲ್ಲಿ ಯಾವ ಕಡೆ ಥರ ಇದೆ? ಇಲ್ಲಿ 2 ಅರ್ಧ ಸೊನ್ನೆ ಇದೆ. ಸೊ ಈ ಥರ ಇದೆ ಅಲ್ವಾ? ಸೊ ನೋಡಿ, ಇವಾಗ ಇಲ್ಲೊಂದು ಅರ್ಧ ಸೊನ್ನೆ, ಇಲ್ಲೊಂದು ಅರ್ಧ ಸೊನ್ನೆ, ಮತ್ತು ಇಲ್ಲೊಂದು ನಿಂತ್ಕೊಂಡಿರೋ ಗೀಟು. ಸೊ ಹೀಗೆ ನಾವು ಬಿ ಬರೆಯೋದು. ಸೊ ಎಷ್ಟು ಸತಿ ಎತ್ತಬೇಕು ಪೆನ್ನು? 1,
ಇದು ಎರಡನೇದು, ಇದು ಮೂರನೇದು. ಸೊ ನೀವು ಎರಡು ಕಂಬೈನ್ ಮಾಡಿಬಿಟ್ಟು ಇದು 1 2 ಹಾಗೂ ಮಾಡ್ಬೋದು. ಇವಾಗ ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಬರೆಯೋದಂತ ನೋಡ್ಕೊಳ್ಳಿ. ಇವಾಗ ನಾವು ಮೇಲ್ಗಡೆ ಇರೋ, ನಾನು ನಿಮಗೆ ಹೇಳಿದೆ ಅಲ್ವಾ, ಕೆಳಗಡೆ ಇರೋದು ಯಾವತ್ತೂ ಈ ರೆಡ್ ಲೈನ್ ಏನಕ್ಕೂ ಟಚ್ ಆಗಲ್ಲ. ನಾವು ಏನೇ ಇದ್ದರೂ ಇದೇ 3 ಲೈನ್ನ ಬಳಸ್ಕೋಬೇಕು. ಮೇಲ್ಗಡೆ ರೆಡ್ ಲೈನ್, ಮಧ್ಯದಲ್ಲಿರೋ 2 ಬ್ಲೂ ಲೈನ್ ಇಲ್ಲೇ ಬಳಸ್ಕೋಬೇಕು. ಸೊ ಇದರಲ್ಲೇ ಬರಿಬೇಕು. ಇವಾಗ ನಾವು ಫಸ್ಟು ಇವಾಗ ನೋಡಿದ್ದು ನಾವೇನು, ಒಂದು ಸ್ಟ್ಯಾಂಡಿಂಗ್ ಲೈನ್ ಬರಿಬೇಕು. ಎಲ್ಲಿಂದ ಎಲ್ಲಿ ತನಕ? ಮೇಲ್ಗಡೆ ಇರೋ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಇರೋದು ಬ್ಲೂ ಲೈನ್ ತನಕ ಬರಿಬೇಕು. ಅದಾದಮೇಲೆ ಅರ್ಧ ಸೊನ್ನೆ ಬರಿಬೇಕು. ಹೀಗೆ 2 ಅರ್ಧ ಸೊನ್ನೆ ಹಾಕಿದ್ದೀವಿ. ಆಯಿತಾ? ಸೊ ನಾನು ಮತ್ತೆ ತೋರಿಸ್ತೀನಿ ಬೇಕಿದ್ರೆ ನಿಮಗೆ ಬರೆಯೋದು. ಫಸ್ಟು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ, ಓಕೆ, ಫಸ್ಟ್ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಲೈನ್ ಡ್ರಾ ಮಾಡಿ. ರೆಡ್ ಲೈನ್ ಟಚ್ ಆಗ್ತಿದೆ ಮೇಲೆ, ಇಲ್ಲಿ ಕೆಳಗಡೆ ಬ್ಲೂ ಲೈನ್ ಟಚ್ ಆಗ್ತಾ ಇದೆ. ಇಲ್ಲೊಂದು ಸೊನ್ನೆ, ಇಲ್ಲೊಂದು ಸೊನ್ನೆ, ಅರ್ಧ ಸೊನ್ನೆ. ಇದು ಬಿ. ನೆಕ್ಸ್ಟ್ ಲೆಟರ್ ನೋಡೋಣ ನಾವು. ಅದನ್ನು ಸಿ ಅಂತ ಹೇಳ್ತಾರೆ. ಸಿ, ಎ ಬಿ ಸಿ ಹೀಗಿದೆ. ಇದಕ್ಕೇನಂತಾರೆ? ಸಿ. ಸೊ ಅದು ಇದು ಈ ಅಕ್ಷರ. ಇದನ್ನು ಹೇಗೆ ಬರೆಯೋದು ನೋಡೋಣ ಬನ್ನಿ. ಅರ್ಧ ಸೊನ್ನೆ ಬರಿಬೇಕು, ಬಟ್ ಈ ರೌಂಡು ಲೆಫ್ಟ್ ಸೈಡ್ ಬರುತ್ತೆ, ಗುಂಡಿಗಿರೋದು ಲೆಫ್ಟ್ ಸೈಡ್ ಬರುತ್ತೆ, ಓಪನಿಂಗು ಇಲ್ಲಿರುತ್ತೆ, ರೈಟ್ ಸೈಡ್ ಇರುತ್ತೆ. ಇವಾಗ ಗುಂಡಕ್ಕಿರೋ ಭಾಗ ಎಡಗಡೆ ಬರುತ್ತೆ, ಖಾಲಿ ಇರೋ ಜಾಗ ಓಪನ್ ಇರೋದು ಬಲಗಡೆಗೆ ಬರುತ್ತೆ. ಸೊ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದಕ್ಕೆ ನಾವು ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕೆಳಗಡೆ ಇರೋ ಬ್ಲೂ ಲೈನ್ ತನಕನೇ ಬರಿಬೇಕು ಅಲ್ವಾ? ಸೊ ಈ ಲೈನ್ ಯೂಸ್ ಮಾಡೋಂಗಿಲ್ಲ, ಇದಿಷ್ಟರಲ್ಲೇ ಬರಿಬೇಕು. ನಾನು ನಿಮಗೆ ಹೇಳಿದ್ದು ಜ್ಞಾಪಕ ಇದೆ ಅಲ್ವಾ? ಸೊ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಕೆಳಗಡೆ ಬ್ಲೂ ಲೈನ್ ತನಕ ಬರೀರಿ, ಹೀಗೆ ಅಷ್ಟೇ. ಇವಾಗ ಪೆನ್ನಲ್ಲಿ ಬರೆಯೋಣ ಬನ್ನಿ. ಫಸ್ಟು ಪ್ರಾಕ್ಟೀಸ್ ಮಾಡಿ, ನೀವು ಪೆನ್ಸಿಲಲ್ಲಿ ಪ್ರಾಕ್ಟೀಸ್ ಮಾಡಿ. ಪೆನ್ಸಿಲ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಿ, ಪೆನ್ಸಿಲ್ ಇಟ್ಕೊಳ್ಳಿ, ಸುಮ್ಮನೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಬರಿತಾ ಇದ್ದೀರಾ, ಎಲ್ಲಿಂದ ಎಲ್ಲಿಗೆ ಹಾಕಬೇಕು ಅಂತ. ಸುಮ್ಮನೆ ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಒತ್ತದೆ, ಪೇಪರ್ಗೆ ಟಚ್ ಮಾಡಿದೆ ನೀವು ಫಸ್ಟ್ ಬರಿಬೇಕು. ಅದಾದಮೇಲೆ ಪೆನ್ಸಿಲಲ್ಲಿ ಬರೆದು ನೋಡಿ, ಆಯಿತಾ? ಸೊ ಇವಾಗ ಮೇಲ್ಗಡೆ ಇರೋ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕೆಳಗಡೆ ಇರೋದು ಬ್ಲೂ ಲೈನ್ ತನಕ ಬರಬೇಕು ಅಂತ ನಮಗೆ ಗೊತ್ತು. ಹೀಗೆ ಬರುತ್ತೆ, ಹಿಂಗೆ ಬರುತ್ತೆ. ಗೊತ್ತಾಯ್ತಾ ನಿಮಗೆ? ಎ ಬಿ ಸಿ. ಆಯಿತಾ? ನೆಕ್ಸ್ಟ್ ಅಂದರೆ ನಂತರ ಅಂತ ಅರ್ಥ ಕನ್ನಡದಲ್ಲಿ. ಇವಾಗ ನೆಕ್ಸ್ಟ್ ಆಲ್ಫಬೆಟ್ ಏನು, ನೆಕ್ಸ್ಟ್ ಅಕ್ಷರ ಏನು? ಎ ಬಿ ಸಿ ಡಿ. ಆಯಿತಾ? ಸೊ ಡಿ ಹೇಗೆ ಬರೆಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಿಂಗೆ ಬರುತ್ತೆ, ಓಕೆ. ಒಂದು ಸ್ಟ್ಯಾಂಡಿಂಗ್ ಲೈನ್ ಮತ್ತು ಒಂದು ಕರ್ವ್ ಅಂದರೆ ಅರ್ಧ ಸೊನ್ನೆ. ಇವಾಗ ನೋಡಿ, ಸಿಗೆ ಅರ್ಧ ಸೊನ್ನೆ ಹಿಂಗೆ ಬರುತ್ತೆ, ಡಿಗೆ ಅರ್ಧ ಸೊನ್ನೆ ನಾವು ಹೀಗೆ ಹಾಕಬೇಕು. ಆಯಿತಾ? ಇದನ್ನು ಡಿಫ್ರೆನ್ಸು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇವಾಗ ಸಿಗೆ ಸೊನ್ನೆ ರೌಂಡಾಗಿರೋದು ಎಡಗಡೆ ಬರುತ್ತೆ, ಆದರೆ ಡಿಗೆ ರೌಂಡಾಗಿರೋದು ಬಲಗಡೆ ಬರುತ್ತೆ. ಆಯಿತಾ? ಸಿಗೆ ಓಪನ್ ಆಗಿರೋದು ಅಂದರೆ ಖಾಲಿ ಜಾಗ ಇರೋದು ಬಲಗಡೆ ಬರುತ್ತೆ, ಡಿಗೆ ಖಾಲಿ ಜಾಗ ಇಲ್ಲ, ಆ್ಯಕ್ಚುಲಿ ಇಲ್ಲೊಂದು ಲೈನ್ ಬರುತ್ತೆ, ಬಟ್ ಅದು ಎಡಗಡೆಗೆ ಬರುತ್ತೆ. ಆಯಿತಾ? ಸೊ ಇದು ಡಿ. ನಾವು ಹೇಗೆ ಬರೆಯೋದು ನೋಡ್ಕೊಳ್ಳೋಣ. ಡಿ ಈ ಅಕ್ಷರ ನಾನು ನಿಮಗೆ ಹೇಳಿದ್ದೀನಿ. ಇವಾಗ ಇದು ರೆಡ್ ಲೈನ್, ಇದು ರೆಡ್ ಲೈನಿಗೆ ಬರಬೇಕು. ಆಯಿತಾ?
ಇದು 2 ಬ್ಲೂ ಲೈನಿಗೆ ಬರಬೇಕು. ಹಿಂಗೆ ಬರುತ್ತೆ, ಆಯಿತಾ? ಸೊ ಇಲ್ಲಿ ಕೆಳಗಡೆ ಇನ್ನೊಂದು ರೆಡ್ ಲೈನ್ ಬರುತ್ತೆ. ಸೊ ನಾವು ಅಲ್ಲಿ ಹೋಗಿ ಬರೆಯೋಣ. ಅದರಲ್ಲಿ ನೋಡಿ, ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕೆಳಗಡೆ 2ನೇ ಬ್ಲೂ ಲೈನಿಗೆ ತನಕ ಬಂದು ಮತ್ತು ಅರ್ಧ 0 ಹೀಗೆ ಹಾಕಬೇಕು. ಸೊ ನಾನು ಬ್ಲ್ಯಾಕ್ ಇಂಕಲ್ಲಿ ಬರಿತಾ ಇದ್ದೀನಿ ಈಗ. ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧ 0 ಹಾಕಬೇಕು. ಅರ್ಥ ಆಯ್ತಾ? ಸೊ ಇದು ಡಿ. ನೋಡಿ, ಆದಷ್ಟು ಟ್ರೈ ಮಾಡಿ ಈ ಲೈನ್ಗಳೆಲ್ಲ ಇದೆ ಅಲ್ಲ, ಇದ್ರ ಮೇಲೆ ಈ ಬೌಂಡ್ರಿ ಅಂದರೆ ಈ ರೇಖೆ ಕ್ರಾಸ್ ಆಗಬಾರ್ದು. ಸೊ ಇನ್ನು ಕ್ಲೀನಾಗೆ ಬರಿಬೇಕು. ನೋಡಿ, ಹೀಗೆ ಇದು ಕರೆಕ್ಟಾಗಿ ಬರೆಯೋದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟ್ರೇಟ್ ಲೈನ್ಸ್ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಹಾರಿಜಾಂಟಲ್ ಆಗಿ ಸ್ಟ್ರೇಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಸ್ಟ್ರೇಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳ್ತಾ ಇರೋದು ನಿಮಗೆ. ಅದರ ನಂತರ ಬರೋದು ಅಕ್ಷರ ಇ. ನೋಡಿ, ಈ ಅಕ್ಷರನೂ ಹಾಗೆ ಬರುತ್ತೆ. ನಾವೀಗ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಇದು ರೆಡ್ ಲೈನ್ ಮುಟ್ಟಬಾರ್ದು. ಸೊ ರೆಡ್ ಲೈನ್ ಕೆಳಗಡೆ ಇರುತ್ತೆ. ಯಾವುದು ಮುಟ್ಟಬೇಕು? ಬ್ಲೂ ಲೈನ್ಗೆ. ಈ ಕೆಳಗಡೆ ಭಾಗ ಬ್ಲೂ ಲೈನ್ ಮೇಲೆ ಕೂತ್ಕೋಬೇಕು. ಸೊ ಬ್ಲೂ ಲೈನ್ ಇನ್ನೊಂದು ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಈ ಹೇಗೆ ಬರೆಯೋದು ಅಂತ. ಇದನ್ನ ಕನ್ನಡದಲ್ಲಿ ಏನಂತಾರೆ? ಇ ಅಥವಾ ಇ, ಆಯಿತಾ? ಇ ಅಥವಾ ಈಗೆ ಈ ಇಂಗ್ಲೀಷ್ ಆಲ್ಫಾಬೆಟ್ ಇ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲ ಇಲ್ಲಿ 3 ಸ್ಲೀಪಿಂಗ್ ಲೈನ್ ಇದೆ ಆ್ಯಂಡ್ 1 ಸ್ಟ್ಯಾಂಡಿಂಗ್ ಲೈನ್ ಇದೆ. ಗೊತ್ತಾಯ್ತಲ್ಲ ನಿಮಗೆ? ಇಲ್ಲಿ ನೋಡಿ, ಫಸ್ಟ್ 1 ಸ್ಟ್ಯಾಂಡಿಂಗ್ ಲೈನ್ ಮತ್ತು 3 ಸ್ಲೀಪಿಂಗ್ ಲೈನ್. ಇವಾಗ ಇದಿದೆಯಲ್ಲ, ಇದೂ ಸ್ಲೀಪಿಂಗ್ ಲೈನೇ, ಬಟ್ ಇದು ಇಷ್ಟುದ್ದ ಬರಲ್ಲ, ಆಯಿತಾ? ಸೊ ಮೇಲ್ಗಡೆ ಮತ್ತು ಕೆಳಗಡೆ ಮಾತ್ರ ಉದ್ದ ಬರುತ್ತೆ. ಮಧ್ಯದಲ್ಲಿರೋದು ಸ್ವಲ್ಪ ಕುಳ್ಳಕ್ಕೆ ಬರುತ್ತೆ ಲೈನ್. ಸೊ ಇವಾಗ ನಾವು ಇದನ್ನು ನೋಡೋಣ ಹೇಗೆ ಬರೆಯೋದು ಅಂತ. ಅಲ್ಲಿ 4 ಲೈನ್ ಬುಕ್ಕಲ್ಲಿ ನಾನು ನಿಮಗೆ ಹೇಳಿದ್ದೇನು, ಈ ಕೆಳಗಡೆ ರೆಡ್ ಲೈನ್ ಟಚ್ ಆಗಬಾರ್ದು. ಸೊ ಇದರಲ್ಲೇ ಮುಗಿಸ್ಬೇಕು ನೀವು 3 ಲೈನ್ಸಲ್ಲೇ. ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಫಸ್ಟ್ ಹೀಗೆ ಹಾಕಿ, ಆಮೇಲೆ ಮೇಲ್ಗಡೆ ಒಂದು ದೊಡ್ಡ ಲೈನು, ಕೆಳಗಡೆ ಒಂದು ದೊಡ್ಡ ಲೈನು, ಇಲ್ಲಿ ಒಂದು ಪುಟ್ ಲೈನು. ಓಕೆ, ಎ ಬಿ ಸಿ ಡಿ ಇ. ಇದು 5ನೇದು. ಓಕೆ, ಸೊ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಆ್ಯಂಡ್ 1 ಸ್ಲೀಪಿಂಗ್ ಲೈನ್ ಮಧ್ಯದಲ್ಲಿ. ಓಕೆ, ನೆಕ್ಸ್ಟ್ ಆಲ್ಫಾಬೆಟ್ ನೋಡೋಣ ನಾವು. ಇದಕ್ಕೆ ಎಫ್ ಅಂತ ಹೇಳ್ತಾರೆ. ಎಫ್ ಹೇಳಿದೆ, ಜ್ಞಾಪಕ ಇದೆಯಾ ನಿಮಗೆ? ಎಫ್ಗೆ ಫಗೆ ಯಾವುದು ಶಬ್ದ ಇಲ್ಲ. ಫ ಥರ ಶಬ್ದ ಕನ್ನಡದಲ್ಲಿ ಇಲ್ಲ. ಸೊ ಅದಕ್ಕೆ ಫ ಅಂತ ಬರೆಯೋದು. ಇಂಗ್ಲೀಷ್ನ ಕನ್ನಡದಲ್ಲಿ ಬರಿಬೇಕಾದ್ರೆ ಫ ಅಂತ ಬರೀತಾರೆ, ಬಟ್ ಇದು ಫ ಶಬ್ದ. ಸೊ ಅದನ್ನು ಹೇಗೆ ಬರೆಯೋದು? ಎಫ್ ಹೀಗೆ. ಸೊ ಇಲ್ಲಿ ನೀವು ಗುರ್ತಿಡಿಬೇಕು ಏನೇನು ಲೈನ್ಸ್ ಇದೆ ಕೇಳ್ಕೊಳ್ಳಿ. 1 ಸ್ಟ್ಯಾಂಡಿಂಗ್ ಲೈನ್ ಇದೆ ಮತ್ತು 2 ಸ್ಲೀಪಿಂಗ್ ಲೈನ್ ಇದೆ. ಬಟ್ 1 ಸ್ಲೀಪಿಂಗ್ ಲೈನ್ ಉದ್ದ ಇದೆ, 1 ಸ್ಲೀಪಿಂಗ್ ಲೈನ್ ಕುಳ್ಳಕ್ಕಿದೆ. ಸೊ ಇವಾಗ ಎಲ್ಲಿ ಬರೆಯೋದು ಅಂತ ನೋಡ್ಕೊಳ್ಳೋಣ 4 ಲೈನ್ ಬುಕ್ಕಲ್ಲಿ. ಇವಾಗ ನಾನು ಹೇಳಿದೆ ಮೇಲ್ಗಡೆದು ರೆಡ್ ಲೈನ್ಗೆ ಟಚ್ ಆಗಬೇಕು, ಆಯಿತಾ? ಕೆಳಗಡೆದು ಬ್ಲೂ ಲೈನ್ಗೆ ಟಚ್ ಆಗಬೇಕು, 2ನೇ ಬ್ಲೂ ಲೈನ್ಗೆ. ಮಧ್ಯದಲ್ಲಿ ಇನ್ನೊಂದು ಬ್ಲೂ ಲೈನ್ ಬರುತ್ತೆ. ಅದಾದಮೇಲೆ ಒಂದು ರೆಡ್ ಲೈನ್ ಇರುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಬರೆಯೋದು ಅಂತ, ಹೆಂಗೆ ಕಾಣಿಸ್ಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಬನ್ನಿ ನೋಡೋಣ. ಇವಾಗ 1 ಸ್ಟ್ಯಾಂಡಿಂಗ್ ಲೈನ್ ಬರೀಬೇಕು, 2 ಸ್ಲೀಪಿಂಗ್ ಲೈನ್ ಬರೀಬೇಕು. ಸೊ ಇಲ್ಲಿ 1 ಸ್ಟ್ಯಾಂಡಿಂಗ್ ಲೈನ್ ಮತ್ತು 2 ಸ್ಲೀಪಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್, ರೆಡ್ ಲೈನ್ to second blue line, sleeping line 1 on the first red line, second small line on the second
ಆನ್ ದ ಫಸ್ಟ್ ಬ್ಲೂ ಲೈನ್. ಇದು ಎಫ್ ಎಫ್ ಎಫ್. ಓಕೆ, ಅದಾದಮೇಲೆ ಜಿ, ಲೆಟರ್ ಜಿ ನೋಡೋಣ ಬನ್ನಿ. ಜಿ ಹೇಗೆ ಬರೆಯೋದು? ಜಿ ಬರೆಯೋದು ಹಿಂಗಾದರೂ ಬರಿಬೋದು, ಹೀಗಾದರೂ ಬರಿಬೋದು. ಬಟ್ ಎರಡೂ ಥರ ಬರೆದು ತೋರಿಸ್ತೀನಿ ನಿಮಗೆ. ನೀವು ಇವಾಗ ಇದು ಮೇಲ್ಗಡೆ ರೆಡ್ ಲೈನ್, ಓಕೆ, ಕೆಳಗಡೆ ಇರೋದು ಬ್ಲೂ ಲೈನಿಗೆ ಟಚ್ ಆಗಬೇಕು. ಎರಡನೇ ಬ್ಲೂ ಲೈನ್ಗೆ, ಇದು ಒಂದನೇ ಬ್ಲೂ ಲೈನ್ಗೆ ಟಚ್ ಆಗುತ್ತೆ. ಆಯಿತಾ? ಓಕೆ, ಆ್ಯಂಡ್ ಇಲ್ಲಿ ಕೆಳಗಡೆ ರೆಡ್ ಲೈನ್ ಇದೆ. ಬನ್ನಿ ಅಲ್ಲಿ ಬರೆಯೋಣ. ನಿಮಗೆ ಗೊತ್ತಾಯ್ತಲ್ಲ ನೋಡಿ. ಇವಾಗ ಒಂದು ಅರ್ಧ ಸೊನ್ನೆ ಹಾಕಬೇಕು. ಇದು ಇಲ್ಲಿ ಗುಂಡಕ್ಕಿದೆ ಎಡಗಡೆ, ಸಿ ಥರನೇ ಬರಿಬೇಕು ಫಸ್ಟು. ಇಲ್ಲಿ ಓಪನ್ ಇದೆ, ಆಯಿತಾ? ಸೊ ಫಸ್ಟು ಇದು ಬರೆದು ಮೇಲಕ್ಕೆ ತೊಗೊಂಡು ಹೋಗಿ ಇದನ್ನು. ಅದಾದಮೇಲೆ ಮತ್ತೆ ಕೆಳಗೆ ತೊಗೊಂಡು ಬನ್ನಿ. ಆಮೇಲೆ ಇಲ್ಲೊಂದು ಸ್ಲೀಪಿಂಗ್ ಲೈನ್ ಬರಿಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ, ಆ್ಯಂಡ್ ನೀವು ಅಡಲ್ಟ್ಸ್ ಆದರೆ ಈಸಿ ಆಗುತ್ತೆ. ಬಟ್ ಒಂದು ಸತಿ ಗಮನ ಇಟ್ಟು ನೋಡಿ. ಫಸ್ಟ್ ಹಿಂಗೆ ಬರೆದು ಮೇಲಕ್ಕೆ ಹೋಗಿ ಮಧ್ಯ ತನಕ ತೊಗೊಂಡು ಬನ್ನಿ. ಅದಾದಮೇಲೆ ಒಂದು ಗೀಟ್ ಕೆಳಗಡೆ ಸ್ಟ್ಯಾಂಡಿಂಗ್ ಲೈನ್ ಥರ ಬರೀರಿ. ಅದಾದಮೇಲೆ ಒಂದು ಸ್ಲೀಪಿಂಗ್ ಲೈನ್ ಹಾಕಿ. ಸೊ ಹೀಗಾದರೂ ಬರಿಬೋದು, ಇಲ್ಲ ಒಂದು ಅರ್ಧ ಸೊನ್ನೆ ಹಾಕಿ ಮೇಲ್ ತನಕ ತೊಗೊಂಡು ಅದರ ಪಕ್ಕದಲ್ಲೇ ಒಂದು ಸ್ಲೀಪಿಂಗ್ ಲೈನ್ ಬರೆದು ಆಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರಿಬೋದು. ನೀವು ಯಾವ ಥರ ಆದರೂ ಬರಿಬೋದು, ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಬರೀರಿ. ನಾನು ಹೀಗೆ ಕಲ್ತಿದ್ದು, ಸೊ ನಾನು ಹಿಂಗೆ ಬರಿತೀನಿ. ಬಟ್ ಇದೂ ಒಂದು ವೇ, ಇನ್ನೊಂದು ದಾರಿ ಅದಕ್ಕೆ. ಸೊ ಇವಾಗ ನಾವು ನೋಡೋಣ. ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಬ್ಲೂ ಲೈನ್ ಟಚ್ ಮಾಡಬೇಕು. ಅದಾದಮೇಲೆ ಮತ್ತೆ ಮೇಲ್ಗಡೆ ಬ್ಲೂ ಲೈನಿಗೆ ಹೋಗಬೇಕು. ಮತ್ತು ಹಿಂಗೆ ಬರೆದ್ಬಿಟ್ಟು ಹಿಂಗೆ ಬರಿಬೇಕು, ಇಲ್ಲ ಹಿಂಗೆ ಬರಿಬೇಕು. ಆಯಿತಾ? ಸೊ ಇಲ್ಲಿ ನೋಡಿ, ನಾನು ಬರಿತೀನಿ ಇವಾಗ. ಅಥವಾ ಹಿಂಗೆ. ಗೊತ್ತಾಯ್ತಲ್ಲ? ಇದು 2 ಸತಿ ಬರ್ತಿದ್ದೀನಿ. ನೀವು ಯಾವ್ದು ಬೇಕಾದರೆ ಅದನ್ನು ಇಟ್ಕೋಬೋದು, ಯಾವುದಾದ್ರೂ ಒಂದು ಕಲ್ತ್ಕೊಳ್ಳಿ. ಬಟ್ ಬೇರೆಯವ್ರು ಬರೆದ್ರೆ ನಿಮಗೆ ರೆಕಗ್ನೈಸ್ ಮಾಡೋಕ್ಕೆ ಆಗಬೇಕು, ಗುರ್ತು ಹಿಡಿಯೋಕ್ಕಾಗಬೇಕು. ಸೊ ನಾನೊಂದು ತೆಗಿತೀನಿ ಇವಾಗ ಸದ್ಯಕ್ಕೆ, ಆಯಿತಾ? ಇದಾದಮೇಲೆ ಸೊ ಇದಕ್ಕೇನಂತಾರೆ ಹೇಳಿ? ಜಿ ಅಂತಾರೆ. ಓಕೆ, ನೋಡೋಣ ಬನ್ನಿ. ಈಗ ನೆಕ್ಸ್ಟ್ ಅಕ್ಷರ ಏನು? ನೆಕ್ಸ್ಟ್ ಅಕ್ಷರ ಎಚ್. ನಿಮಗೆ ನಾನು ತುಂಬ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಅನಿಸ್ಬೋದು. ಬಟ್ ಇದು ಯಾಕೆ ನಾನು ಈ ಥರ ಸ್ಲೋ ಆಗಿ ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ಇದೇ ಒಂದು ವಿಡಿಯೋ ನೋಡ್ತಾ ನೋಡ್ತಾ ನೀವು ಕಲಿಬೋದು. ಸೊ ನಿಮಗೂ ಟೈಮ್ ಸಿಗ್ತಾ ಇದೆ ಕಲ್ತ್ಕೊಳ್ಳೋಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ. ಅದಕ್ಕೆ ನಾನು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಿದೆ ಅಂತಂದರೆ, ರಿವೈಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 1.5x ಅಥವಾ 2 ಟೈಮ್ಸ್ ಸ್ಪೀಡಲ್ಲಿ ನೀವು ನೋಡ್ಬೋದು. ಆರಾಮ್ ಮಾಡ್ಕೊಳ್ಳಿ, ಬೇಗ ಬೇಗ ಮುಗಿಸ್ಕೋಬೋದು ಆವಾಗ. ಆಯಿತಾ? ಇವಾಗ ನೆಕ್ಸ್ಟ್ ಅಕ್ಷರ ನಾವು ನೋಡೋಣ. ಅದು ಎಚ್ ಶಬ್ದ. ಎಚ್ ಹೇಗೆ ಬರೀತಾರೆ? ಎಚ್. ಆಯಿತಾ? ಎಚ್ ಶಬ್ದ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರೀಬೇಕು, ಇನ್ನೊಂದು ಸ್ಟ್ಯಾಂಡಿಂಗ್ ಲೈನ್ ಪಕ್ಕದಲ್ಲಿ ಹಾಕಬೇಕು, ಆಮೇಲೆ ಒಂದು ಸ್ಲೀಪಿಂಗ್ ಲೈನ್ನ ಕನೆಕ್ಟ್ ಮಾಡಬೇಕು. 1 ಸ್ಟ್ಯಾಂಡಿಂಗ್ ಲೈನ್, 1 ಮೋರ್ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ 1 ಸ್ಲೀಪಿಂಗ್ ಲೈನ್. ಸೊ ಇದನ್ನು ನಾವು 4 ಲೈನ್ ಬುಕ್ಕಲ್ಲಿ ಬರಿಬೇಕಂದ್ರೆ ಇದು ಮೇಲ್ಗಡೆ ರೆಡ್ ಲೈನ್ಸ್ನ ಟಚ್ ಆಗಬೇಕು, ಕೆಳಗಡೆ ಭಾಗ 2ನೇ ಬ್ಲೂ ಲೈನ್ನ ಟಚ್ ಆಗಬೇಕು, ಇಲ್ಲಿ ಮಧ್ಯಕ್ಕಿರೋದು ಪ್ರಥಮ ಬ್ಲೂ ಲೈನ್ನ ಟಚ್ ಆಗಬೇಕು, ಕೆಳಗಡೆ ಒಂದು ರೆಡ್ ಲೈನ್ ಇರುತ್ತೆ, ಅದಕ್ಕೇನು ಟಚ್ ಆಗಲ್ಲ. ಸೊ ಹೀಗೆ ಬರಿಬೇಕು, ಹೀಗೆ ಹೀಗೆ ಹೀಗೆ. ಇವಾಗ ಇಲ್ಲಿ ಬರೆಯೋಣ ನೋಡಿ. ಮೇಲ್ಗಡೆ ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಮೇಲ್ಗಡೆ ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಕೆಳಗಡೆ ಸ್ಲೀಪಿಂಗ್ ಲೈನ್, 2 ಸ್ಟ್ಯಾಂಡಿಂಗ್ ಲೈನ್ಸ್, 1 ಸ್ಲೀಪಿಂಗ್ ಲೈನ್.
ಆಯಿತಾ. ಇದು ಎಚ್. ಸೊ ನೀವೆಲ್ಲ ಒಂದೇ ಇದರಲ್ಲೇ ಮಾಡಬೇಕು. ನಾನು ನಿಮಗೆ ಕಾಣಿಸ್ಲಿ ಅಂತ ಅದ್ರ ಮೇಲೆ ಬರಿತಾ ಇದ್ದೀನಿ. ಬಟ್ ನೀವು ಬರೀ ಒಂದು ಸತಿ ಹಿಂಗೆ ಬರೆದ್ರೆ ಸಾಕು. ನೆಕ್ಸ್ಟ್ ಅಕ್ಷರ ಐ. ಐ ಐ ಆಯಿತಾ. ಐಗೆ ಏನು, ಇದು ಹೆಚ್ ಥರನೇ ಕಾಣಿಸುತ್ತೆ. ನೀವು ಒಬ್ಸರ್ವ್ ಮಾಡಿದ್ರೆ ಹೆಚ್ ಥರನೇ ಕಾಣಿಸುತ್ತೆ. ಆ್ಯಸ್ ಇಫ್ ಇವಾಗ ಹೆಚ್ಚು ಹೀಗಿದೆ ಅಂತಂದರೆ ಹೆಚ್ಚನ್ನ ಈ ಕಡೆಗೆ ತಿರುಗಿಸಿರೋ ಥರ ಐ ಬರುತ್ತೆ ಅಲ್ವಾ. ಸೊ ಇದಕ್ಕೇನಂತಾರೆ, ಇದಕ್ಕೆ 2 ಸ್ಲೀಪಿಂಗ್ ಲೈನ್ ಇದೆ. ಇಲ್ಲೊಂದು ಮೇಲೆ, ಒಂದು ಕೆಳಗಡೆ ಮತ್ತು ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ. ಎಲ್ಲೆಲ್ಲಿಗೆ ಬರಿಬೇಕು, ಮೇಲ್ಗಡೆ ಇರೋದು ರೆಡ್ ಲೈನ್ ಟಚ್ ಆಗುತ್ತೆ, ಕೆಳಗಡೆ ರೆಡ್ ಲೈನ್ ಏನೂ ಟಚ್ ಆಗಲ್ಲ. ಲೆಟರ್ ಕೆಳಗಡೆ ಭಾಗ 2ನೇ ಬ್ಲೂ ಲೈನ್ ಮೇಲೆ ಕೂತ್ಕೊಳ್ಳುತ್ತೆ ಆ್ಯಂಡ್ ಮಧ್ಯದ ಭಾಗ 1ನೇ ಬ್ಲೂ ಲೈನ್ ಹತ್ರ ಬರುತ್ತೆ. ಸೊ ಹೀಗೆ ಇವಾಗ ಅಲ್ಲಿ ಬರೆಯೋಣ. ಸೊ ಟಾಪ್ ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಇದು ಸ್ಟ್ಯಾಂಡಿಂಗ್ ಲೈನ್. ಮೇಲ್ಗಡೆ ಒಂದು ಸ್ಲೀಪಿಂಗ್ ಲೈನ್, ಕೆಳಗಡೆ ಒಂದು ಸ್ಲೀಪಿಂಗ್ ಲೈನ್. ಅದು ಲೆಟರ್ ಐ. ಐ. ನೆಕ್ಸ್ಟ್ ಜೆ. ಜೆ. ಜೆ ಹೀಗೆ. ಸೊ ಇಲ್ಲಿ ಅಂಬ್ರೆಲಾ, ನಮ್ಮ ಅಂಬ್ರೆಲಾ ಇರುತ್ತೆ ಅಲ್ಲ, ಹಿಂಗಿರುತ್ತೆ ತಾನೆ. ಅಂಬ್ರೆಲಾ ಅದು ಕಂಬ ಹಿಂಗಿರುತ್ತೆ. ಅದಾದಮೇಲೆ ಮೇಲ್ಗಡೆ ನಾವು ಒಂದು ಸ್ಲೀಪಿಂಗ್ ಲೈನ್ ಬರಿಬೇಕು. ಸೊ ನಾವು ಇದನ್ನು 4 ಲೈನಲ್ಲಿ ಹೇಗೆ ಬರೆಯೋದು, ಮೇಲ್ಗಡೆ ಭಾಗ ರೆಡ್ ಲೈನ್ಗೆ ಟಚ್ ಆಗಬೇಕು. ಇವಾಗ ಲೆಟರ್ದು ಅಕ್ಷರದ್ದು ಕೆಳಗಡೆ ಭಾಗ 2ನೇ ಬ್ಲೂ ಲೈನ್ಗೆ ಟಚ್ ಆಗಬೇಕು. ಸೊ 1ನೇ ಬ್ಲೂ ಲೈನು ಲೆಟರ್ ಮಧ್ಯದಲ್ಲಿ ಬರುತ್ತೆ, 2ನೇ ರೆಡ್ ಲೈನು ಕೆಲಸಕ್ಕೇನು ಬರಲ್ಲ, ಅದ್ರ ಕೆಳಗಡೆ ಇರುತ್ತೆ. ಸೊ ನಾವಿವಾಗ ಜೆ ಬರೆಯೋಣ. ನಾನು ನಿಮಗೇನೋ ಹೇಳಿದೆ, ಕಂಬ, ಅಂಬ್ರೆಲಾ ಕಂಬ ಹೇಗೆ ಡ್ರಾ ಮಾಡೋದು, ಮೇಲ್ಗಡೆಯಿಂದ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಬ್ಲೂ ಲೈನ್ಗೆ ಟಚ್ ಮಾಡಿ ಹೀಗೆ ಕಂಬ ಹುಕ್ ಡ್ರಾ ಮಾಡಬೇಕು, ಆಯಿತಾ. ಅದಾದಮೇಲೆ ಮೇಲ್ಗಡೆ ಹೀಗೆ ಸ್ಲೀಪಿಂಗ್ ಲೈನ್ ಬರಿಬೇಕು. ಇವಾಗ ಬ್ಲ್ಯಾಕ್ ಇಂಕಲ್ಲಿ ಬರಿತೀನಿ ನಾನು, ಆಯಿತಾ. ಸೊ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಹೀಗೆ ಲೈನ್ ಹುಕ್ ಡ್ರಾ ಮಾಡಿ, ಅಂಬ್ರೆಲಾದು ಥರ, ಕಂಬ ಥರ, ಮೇಲ್ಗಡೆ ಒಂದು ಸ್ಲೀಪಿಂಗ್ ಲೈನ್. ಇದು ಜೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಬರುತ್ತೆ, ಕೆ ಬರುತ್ತೆ. ಕೆ ಇದಕ್ಕೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಮತ್ತು ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್, ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್. ಇದು ಹೇಗೆ ಬರೆಯೋದು, ಮೇಲ್ಗಡೆ ಭಾಗ ರೆಡ್ ಲೈನ್ನ ಟಚ್ ಆಗುತ್ತೆ, ಕೆಳಗಡೆ ಭಾಗ ಬ್ಲೂ ಲೈನ್ನ ಟಚ್ ಆಗುತ್ತೆ. ನೋಡಿ, ಇದು ಕರೆಕ್ಟಾಗಿ ಬ್ಲೂ ಲೈನ್ ತನಕ ಎಳ್ಕೊಂಡು ಬರಬೇಕು ನೀವು. ಇದರದ್ದು ಮಧ್ಯಭಾಗ 1ನೇ ಬ್ಲೂ ಲೈನ್ ಹತ್ತಿರ ಇರುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಅಂದರೆ ಕೊನೆಯದು ರೆಡ್ ಲೈನ್, ಕೆಳಗೆ ಇರೋ ರೆಡ್ ಲೈನಲ್ಲಿ ಏನು ಬರಲ್ಲ. ಸೊ ಹೀಗೆ ಬರಿಬೇಕು. ಮತ್ತೆ ತೋರಿಸ್ತೀನಿ. ಮೇಲ್ಗಡೆ ರೆಡ್ ಲೈನಿಂದ ಕೆಳಗಡೆ ಬ್ಲೂ ಲೈನ್, ಮೇಲ್ಗಡೆ ರೆಡ್ ಲೈನಿಂದ ಫಸ್ಟ್ ಬ್ಲೂ ಲೈನಿಂದ ಸೆಕೆಂಡ್ ಬ್ಲೂ ಲೈನ್. ಗೊತ್ತಾಗ್ತಾ ಇದೆಯಾ? ಸೊ ಹಾಗೆ ಅಲ್ಲಿ ಬರೆಯೋಣ ಬನ್ನಿ. ಮೇಲ್ಗಡೆ ರೆಡ್ ಲೈನಿಂದ ಸೆಕೆಂಡ್ ಬ್ಲೂ ಲೈನ್, ಮೇಲ್ಗಡೆ ರೆಡ್ ಲೈನಿಂದ ಫಸ್ಟ್ ಬ್ಲೂ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್. ಇದು ಕೆ. ನೆಕ್ಸ್ಟ್ ಲೆಟರ್ ನೋಡೋಣ ಇವಾಗ. ಅದು ಎಲ್.
ಎಲ್ ಲೆಟರ್ ನೋಡೋಣ. ಎಲ್, ಒಂದು ಸ್ಟ್ಯಾಂಡಿಂಗ್ ಲೈನ್, ಒಂದು ಸ್ಲೀಪಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಎರಡನೇ ಬ್ಲೂ ಲೈನ್ ತನಕ ಬರುತ್ತೆ. ಆ್ಯಂಡ್ ಈ ಸ್ಟ್ಯಾಂಡಿಂಗ್ ಲೈನ್ ಮಧ್ಯದಲ್ಲಿ ಮೊದಲನೇ ಬ್ಲೂ ಲೈನ್ ಬರುತ್ತೆ. ಕೆಳಗಡೆದು ಏನೂ ಉಪಯೋಗ ಬರಲ್ಲ. ಸೊ ಇದರಲ್ಲಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ ಮತ್ತು ಒಂದು ಸ್ಲೀಪಿಂಗ್ ಲೈನ್ ಇದೆ. ಸ್ಲೀಪಿಂಗ್ ಲೈನ್ ಎರಡನೇ ಬ್ಲೂ ಲೈನಲ್ಲಿ ಬರುತ್ತೆ. ಸ್ಟ್ಯಾಂಡಿಂಗ್ ಲೈನ್ ಮೇಲ್ಗಡೆ ರೆಡ್ ಲೈನಿಂದ ಎರಡನೇ ಬ್ಲೂ ಲೈನಿಗೆ ಬರುತ್ತೆ. ಮೇಲ್ಗಡೆ ಸ್ಟ್ಯಾಂಡಿಂಗ್ ಲೈನಿಂದ ಎರಡನೇ ಬ್ಲೂ ಲೈನ್ ತನಕ ಸ್ಟ್ಯಾಂಡಿಂಗ್ ಲೈನ್ ಬರೀರಿ. ಎರಡನೇ ಬ್ಲೂ ಲೈನ್ಗೆ ಒಂದು ಸ್ಲೀಪಿಂಗ್ ಲೈನ್ ಹಾಕಬೇಕು. ಇದು ಹೀಗೆ ಎಲ್ ಬರೀತಾರೆ. ನೆಕ್ಸ್ಟ್ ಲೆಟರ್ ಎಮ್. ಎಮ್ ಎಷ್ಟು ಸತಿ ಪೆನ್ ಎತ್ತಿದೆ? 1 2 3 4 ಸತಿ, 4 ಗೀಟಿದು. ಸೊ ಇಲ್ಲಿ ನೋಡಿ ಯಾವ್ಯಾವುದಿದೆ ಲೈನ್ಸ್. ಇಲ್ಲಿ ಸ್ವಲ್ಪ ಕಷ್ಟ ಇದು. ಇಲ್ಲೊಂದು ಸ್ಟ್ಯಾಂಡಿಂಗ್ ಲೈನ್, ಇಲ್ಲೊಂದು ಸ್ಟ್ಯಾಂಡಿಂಗ್ ಲೈನ್, ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್, ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್. ಸೊ 2 ಸ್ಟ್ಯಾಂಡಿಂಗ್ ಲೈನು, 2 ಸ್ಲ್ಯಾಂಟಿಂಗ್ ಲೈನ್. ಇದು ಎಮ್. ಎಮ್. ಸೊ ಇವಾಗ ಹೇಗೆ ಬರೆಯೋದು? ಮೇಲ್ಗಡೆ ಪಾರ್ಟ್ ನಾನು ಹೇಳಿದ್ದು ನಿಮ್ಗೆ ನಗ್ತಾ ಇದೆಯಾ? ಮೇಲ್ಗಡೆ ಬೌಂಡ್ರಿ ಏನು? ಮೇಲ್ಗಡೆ ಇರೋದು ರೆಡ್ ಲೈನ್. ಕೆಳಗಡೆ ಬೌಂಡ್ರಿ ಏನು ಅಂದರೆ, ಬೌಂಡ್ರಿ ಅಂದರೆ ಲಿಮಿಟ್. ಲಿಮಿಟ್ ಅಂದರೆ ಇದು ನಿಮಗೆ ಹೇಳ್ತೀನಿ ನಾನು. ಲಿಮಿಟ್ ಅಂದರೆ ಏನು ಅಂತ ಕನ್ನಡದಲ್ಲಿ ನಿಮಗೆ ಗೊತ್ತಾಗಬೇಕಂದ್ರೆ ಸೀಮಾ ಅಂತ ಹೇಳ್ತಾರೆ, ಮಿತಿ. ಸೊ ನೀವು ಎಲ್ಲಿ ತನಕ ಹೋಗ್ಬೋದು? ಎರಡನೇ ಬ್ಲೂ ಲೈನ್ ತನಕ ಮಾತ್ರ ಹೋಗ್ಬೋದು ಅಷ್ಟೆ. ಎರಡನೇ ಬ್ಲೂ ಲೈನ್ ತನಕ ಮಾತ್ರ ಹೋಗ್ಬೋದು, ಆಯಿತಾ? ಇದು ಇಲ್ಲಿ ಮಧ್ಯದ ಭಾಗ ಬ್ಲೂ ಲೈನಿಗೆ ಬರುತ್ತೆ. ಓಕೆ, ಇವಾಗ ನಾವು ಬರೆದು ಪ್ರಾಕ್ಟೀಸ್ ಮಾಡೋಣ. ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿಬಿಟ್ಟು ಸೆಕೆಂಡ್ ಬ್ಲೂ ಲೈನ್, ಇದು ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿಬಿಟ್ಟು ಫಸ್ಟ್ ಬ್ಲೂ ಲೈನ್, ಈ ಸ್ಲ್ಯಾಂಟಿಂಗ್ ಲೈನ್ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿಬಿಟ್ಟು ಫಸ್ಟ್ ಬ್ಲೂ ಲೈನ್, ಈ ಸ್ಟ್ಯಾಂಡಿಂಗ್ ಲೈನ್ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿಬಿಟ್ಟು ಸೆಕೆಂಡ್ ಬ್ಲೂ ಲೈನಿಗೆ ಬನ್ನಿ. ಸೊ ಇವಾಗ ನಾವು ಅಲ್ಲಿ ಬರೆಯೋಣ. ಮೇಲ್ಗಡೆ ಹೀಗೆ ಸ್ಲ್ಯಾಂಟಿಂಗ್ ಲೈನ್ ಒಂದು, ಸೆಕೆಂಡ್ ಸ್ಲ್ಯಾಂಟಿಂಗ್ ಲೈನ್, ಲಾಸ್ಟ್ ಸ್ಟ್ಯಾಂಡಿಂಗ್ ಲೈನ್. ರೆಡ್ ಲೈನ್ ಟು ಬ್ಲೂ ಲೈನ್. ನಾವು ಸ್ಲ್ಯಾಂಟಿಂಗ್ ಲೈನ್ from red line to blue line, slanting line from red line to blue line, standing line from red line to bottom or second blue line. ನೆಕ್ಸ್ಟ್ ಅಕ್ಷರ ನೋಡೋಣ. ನೆಕ್ಸ್ಟ್ ಅಕ್ಷರ ಬಂದು ಎನ್. ಏನಂತಾರೆ? ಎನ್ಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ, ಇನ್ನೊಂದು ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ, ಮಧ್ಯದಲ್ಲಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಬರುತ್ತೆ. ಸೊ 1 2 3. ಸೊ ನೀವು ಹೀಗಾದರೂ ಬರಿಬೋದು, ಇಲ್ಲ ಹಿಂಗೆ ಬರೆದು ಒಂದು ಸ್ಲ್ಯಾಂಟಿಂಗ್ ಲೈನ್ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡಿಂಗ್ ಲೈನ್ ಆದರೂ ಬರಿಬೋದು. ಸ್ಟ್ರೈಟ್ ಇರಬೇಕು. ಓಕೆ, ಬರೆಯೋಣ. ಅಪ್ಪರ್ ಲಿಮಿಟ್ ಏನು? ಅಪ್ಪರ್ ಮಿತಿ, ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ ಎರಡನೇ ಬ್ಲೂ ಲೈನ್, ಇದು ಮಧ್ಯದಲ್ಲಿ ಬರುತ್ತೆ.
ಕೊನೆ ರೆಡ್ ಲೈನಲ್ಲಿ ಏನೂ ಆಕ್ಯುಪೈ ಆಗಲ್ಲ. ನೋಡ್ಕೊಳ್ಳಿ. ಎನ್ 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 ಆಯಿತಾ. ನೆಕ್ಸ್ಟ್ ಲೆಟರ್ ತುಂಬ ಈಸಿ. ಏನದು? ಓ 0. ಅಂದರೆ ರೌಂಡಾಗಿ ಬರಿಬಾರ್ದು, ಸ್ವಲ್ಪ ಉದ್ದುದ್ದಕ್ಕೆ ಬರಿಬೇಕು. ಆಯಿತಾ? ಈ ಥರ 0 ಅಲ್ಲ, ಇದು ಕರೆಕ್ಟ್ 0, ಇದು ಅಲ್ಲ. ಸೊ ಎಲ್ಲಿಂದ ಎಲ್ಲಿಗಪ್ಪ ನೋಡೋಣ. ಮೇಲ್ಗಡೆದು ರೆಡ್ ಲೈನ್, ಕೆಳಗಡೆ ಮಿತಿ ಬ್ಲೂ ಲೈನ್, ಇದು ಮಧ್ಯದಲ್ಲಿ. ಕೆಳಗಡೆ ರೆಡ್ ಲೈನ್ ಏನು ಪ್ರಯೋಜನ ಇಲ್ಲ, ಹೀಗೆ ಬರೆಯೋದು ಓ. ಆಯಿತಾ? ಮೇಲ್ಗಡೆ ರೆಡ್ ಲೈನಿಂದ ಕೆಳಗಡೆ ಬ್ಲೂ ಲೈನ್ ತನಕ ಬಂದು ಮತ್ತೆ ಇನ್ನೊಂದು 0, ಉದ್ದುದ್ದ 0 ಬರಿಬೇಕು. ಮತ್ತು ಅದನ್ನು ಇಲ್ಲಿ ನೋಡೋಣ. ನಾನು ನಿಮಗೆ ಹೇಳಿದ ಜ್ಞಾಪಕ ಇದೆ ಅಲ್ವಾ? ಇದು ನೆಕ್ಸ್ಟ್ ಲೈನಿಗೆ ಹೋಗಬೇಕಾದ್ರೆ ಏನು ಮಾಡೋದು? ಈ 2 ರೆಡ್ ಲೈನ್ ಮಧ್ಯ ಏನು ಜಾಗ ಇದೆ ಅದರಲ್ಲಿ ಏನೂ ಬರಿಬಾರ್ದು. ನೋಡಿ, ಇದು 2 ರೆಡ್ ಲೈನ್ ಮಧ್ಯ ಇದೆ, ಈ ಜಾಗದಲ್ಲಿ ಏನೂ ಬರಿಬಾರ್ದು. ಸೊ ಮತ್ತೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಬ್ಲೂ ಲೈನಿಗೆ ಬರಿಬೇಕು. ಈ 4 ಲೈನ್ ಮಾತ್ರ ಯೂಸ್ ಮಾಡ್ಕೋಬೇಕು. ಸೊ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಬ್ಲೂ ಲೈನ್ಗೆ ಬಂದು ಮತ್ತೆ ಮೇಲೆ ತಿರ್ಕೋಬೇಕು ರೆಡ್ ಲೈನ್ ಟುವರ್ಡ್ಸ್. ಸೊ ಓ ನೆಕ್ಸ್ಟ್ ಲೆಟರು ಈಸಿ. ನೀವು ಆಲ್ರೆಡಿ ಇವಾಗ ಅರ್ಧ ಸರ್ಕಲ್ ಅಂದರೆ ಅರ್ಧ 0 ಬರೆಯೋದು ಕಲ್ತಿದ್ದೀರಲ್ಲ. ಸೊ ನೆಕ್ಸ್ಟೂ ಈಸಿ ಆಗುತ್ತೆ. ನೆಕ್ಸ್ಟ್ ಲೆಟರ್ ಬಂದು ಪಿ. 1 ಸ್ಟ್ಯಾಂಡಿಂಗ್ ಲೈನ್ ಮತ್ತು ಅರ್ಧ 0, ಇದಕ್ಕೆ ಪಿ ಅಂತ ಕನ್ನಡದಲ್ಲಿ ಹೇಳೋದು. ಇವಾಗ ನೋಡಿ, ಈ ಅರ್ಧ ಸರ್ಕಲ್ ಇದೆ ಅಲ್ಲ, ಇದು ಯಾವುದ್ರ ಥರ ಇದೆ? ಡಿ ಥರ. ಬಟ್ ನೋಡಿ, ಈ ಡಿ ರೆಡ್ ಲೈನಿಂದ ಸ್ಟಾರ್ಟ್ ಆಗಿ ಬ್ಲೂ ಲೈನ್ ತನಕ ಬರ್ತಾ ಇದೆ. ಬಟ್ ಪಿ ಬರೆಯೋವಾಗ ನೀವು ಇಲ್ಲಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೇಲ್ಗಡೆದು ಮಿತ ರೆಡ್ ಲೈನ್, ಕೆಳಗಡೆದು ಮಿತಿ ಬ್ಲೂ ಲೈನ್, ಮಧ್ಯದಲ್ಲಿ ಬ್ಲೂ ಲೈನ್ ಬರುತ್ತೆ. ಸೊ ನೀವು ನೋಡಿದ್ರೆ ಇದು ಅರ್ಧ ಸರ್ಕಲ್ ಇದೆಯಲ್ಲ, ಅರ್ಧ 0, ಈ ರೆಡ್ ಲೈನಿಂದ ಬ್ಲೂ ಲೈನ್ ತನಕ ಮಾತ್ರ ಬರುತ್ತೆ ಪಿ ಅಕ್ಷರದಲ್ಲಿ. ವೆರಸ್ ಡಿ ಅಕ್ಷರದಲ್ಲಿ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಆಗಿ 2ನೇ ರೆಡ್ ಲೈನ್ ತನಕ ಬರುತ್ತೆ. ಬಟ್ ಪಿ ಅಲ್ಲಿ ಬರೀ ಮೊದಲನೇ ಬ್ಲೂ ಲೈನ್ ತನಕ ಬರುತ್ತೆ. ಸೊ ಈ ಥರ ನೀವು ನೋಟಿಸ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಡಿಫ್ರೆನ್ಸಸ್, ಏನೇನು ವ್ಯತ್ಯಾಸಗಳಿದೆ ಒಂದು ಲೆಟರ್ ಮತ್ತು ಇನ್ನೊಂದು ಲೆಟರ್ಗೆ ಅಂತ ನೀವು ನೋಡಿದ್ರೆ ವ್ಯತ್ಯಾಸಗಳನ್ನ ಜ್ಞಾಪಕ ಇಟ್ಕೋಬೇಕು. ಆ್ಯಂಡ್ ನಿಮಗೆ ಹಾಗೆ ಗೊತ್ತಾಗೋದು, ನಿಮ್ಗೆ ಅಭ್ಯಾಸ ಆಗುತ್ತೆ. ಆ್ಯಂಡ್ ನಿಮಗೇನೂ ಗೊತ್ತಾಗಲ್ಲ, ಬೇಗ ಕಲ್ತು ಬಿಡ್ತೀರ. ಇದು ತುಂಬ ಸಿಂಪಲ್, ಮಕ್ಕಳು ಕಲಿತಾರೆ. ಸೊ ಅಡಲ್ಟ್ಸು ಕಲಿಬೋದು, ದೊಡ್ಡವರು ಕಲಿಬೋದು, ಕಷ್ಟ ಏನೂ ಇಲ್ಲ. ಸೊ ಇದನ್ನು ನೋಡ್ಕೊಳ್ಳಿ, ಅದನ್ನು ಹಾಗೆ ಬರೀರಿ ಅಷ್ಟೇ. ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಲ್ಲ, ನೀವು ನಿಮ್ಮ ನೋಟ್ಬುಕ್ ನೋಡಿಕೊಂಡು ಬರೀರಿ. 1 ಸ್ಟ್ಯಾಂಡಿಂಗ್ ಲೈನ್ ಮತ್ತು ಒಂದು ಅರ್ಧ 0. ಆ ಅರ್ಧ 0 ರೌಂಡ್ ಇರೋದು ರೈಟ್ ಸೈಡ್, ಓಪನ್ ಇರೋದು ಲೆಫ್ಟ್ ಸೈಡ್. ಆಯಿತಾ? ಸೊ ಬರೆಯೋಣ ಬನ್ನಿ. ಪಿ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಸೆಕೆಂಡ್ ಬ್ಲೂ ಲೈನ್, ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಬ್ಲೂ ಲೈನ್, ಪಿ ಹಿಂಗೆ ಬರಿಬೇಕು. ಆಯಿತಾ? ನೆಕ್ಸ್ಟ್ ಲೆಟರ್ ಕ್ಯೂ. ಏನು ಹೇಳಿ? ಕ್ಯೂ ಯಾವತ್ತು
ಕು, ಕ ಪ್ಲಸ್ ಉ ಪ್ಲಸ್ ಯ ಒತ್ತಕ್ಷರ ಕ್ಯೂ ಬರುತ್ತೆ. ಅದು ಇಂಗ್ಲೀಷಲ್ಲಿ ಒಂದು 0 ಹಾಕ್ತಾರೆ, ಓ ಥರನೇ ಒಂದು 0 ಹಾಕ್ಬಿಟ್ಟು ಇಲ್ಲಿ ಒಂದು ಗೀಟ್ ಹಾಕ್ತಾರೆ. ಒಂದು ಗೀಟಾದರೂ ಹಾಕ್ಬೋದು, ಹೀಗಾದರೂ ಬರಿಬೋದು. ಬಟ್ ಇದು ಕಲ್ಯಾಣ, ಇದು ಸಿಂಪಲ್ ಇದೆ ನಿಮಗೆ. ಸೊ ಇಲ್ಲಿ ಮೇಲ್ಗಡೆದು ಮಿತಿ ರೆಡ್ ಲೈನ್, ಕೆಳಗಡೆದು ಮಿತಿ 2ನೇ ಬ್ಲೂ ಲೈನ್, ಅದರ ಮಧ್ಯದಲ್ಲಿ 1ನೇ ಬ್ಲೂ ಲೈನ್ ಬರುತ್ತೆ. ಕೆಳಗಡೆ ರೆಡ್ ಲೈನ್ ಏನಕ್ಕೂ ಉಪಯೋಗ ಬರಲ್ಲ. ಬನ್ನಿ ಬರೆಯೋಣ ಅಲ್ಲಿ. ಸೊ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಸತಿ, ಒಂದು 0 ಮತ್ತು ಒಂದು ಗೀಟು, ಆಯಿತಾ? ಒಂದು 0 ಓ ಥರನೇ ಬರೀರಿ, ಒಂದು ಗೀಟು, ಆಯಿತಾ? ನೀವು ಕೇಳ್ಬೋದು ಇವಾಗ ಈ ಲೈನ್ ಹೇಗೆ ಬರೆಯೋದು, ಈ ಗೀಟ್ ಹೇಳಿದ್ರಲ್ಲ ಎಲ್ಲಿಂದ ಎಲ್ಲಿ ತನಕ ಹಾಕಬೇಕು ಅಂತ. ಏನು ಮಾಡ್ಬೋದು ಅಂದರೆ ನೀವು ನೋಡ್ಕೊಳ್ಳಿ, ಮತ್ತು ಈ ಮೊದಲನೇ ಬ್ಲೂ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆಚೆ ಕಡೆ ಬನ್ನಿ, 0 ಆಚೆ ಬಂದುಬಿಟ್ಟು 2ನೇ ಬ್ಲೂ ಲೈನ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ ಮುಂದಕ್ಕೆ ಹಾಕಬೇಕು ಲೈನ್ನ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆಚೆ ಬಂದು 2ನೇ ಬ್ಲೂ ಲೈನ್ಗೆ ನಿಲ್ಲಿಸಬೇಕು. ಇದಾದಮೇಲೆ ನೆಕ್ಸ್ಟ್ ಅಕ್ಷರ ಬರೋದು ಆರ್. ರ ಶಬ್ದ, ಆಯಿತಾ? ಸೊ ಇದಕ್ಕೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕ್ತಾರೆ, ಮತ್ತು ಒಂದು ಅರ್ಧ 0 ಹಾಕಬೇಕು. ಅದಾದಮೇಲೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಹಾಕಬೇಕು. ಇವಾಗ ಇದು ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಮೇಲ್ಗಡೆ ರೆಡ್ ಲೈನ್, ಕೆಳಗಡೆ 2ನೇ ಬ್ಲೂ ಲೈನ್, ಇದು ಮಧ್ಯದಲ್ಲಿ ಫಸ್ಟ್ ಬ್ಲೂ ಲೈನ್, ಕೆಳಗಡೆ ರೆಡ್ ಲೈನ್ ಏನಕ್ಕೂ ಪ್ರಯೋಜನ ಇಲ್ಲ. ಸೊ ಇದು ನೋಡಿ, ಮೇಲ್ಗಡೆ ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ರೆಡ್ ಲೈನ್ ಹತ್ರ ಹೋಗಿ ಮತ್ತೆ ಫಸ್ಟ್ ಬ್ಲೂ ಲೈನ್ ಹತ್ರ ಇದು ಅರ್ಧ 0 ಬರೀಬೇಕು. ಯಾವುದ್ರ ಥರ? ಪಿ ಥರ. ಸೊ ನೋಡಿ, ಇಲ್ಲಿ ಆ್ಯಕ್ಚುಲಿ ನೀವು ಪಿ ಕಾಣಿಸುತ್ತೆ ನಿಮಗೆ ಅಲ್ವಾ? ಪಿ ಬರೆದುಬಿಟ್ಟು ಪಿಗೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಹಾಕಿದ್ರೆ ಫಸ್ಟ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಫಸ್ಟ್ ಬ್ಲೂ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್ ಒಂದು ಗೀಟ್ ಹಾಕಿದ್ರೆ ಆರ್ ಆಗುತ್ತೆ. ಅದು ಇದು ಪಿ ಕಾಣಿಸ್ತಿದೆ ಅಲ್ವಾ? ಇದಕ್ಕೆ ಒಂದು ಗೀಟ್ ಹಾಕಬೇಕು, ಮೊದಲನೇ ಬ್ಲೂ ಲೈನಿಂದ 2ನೇ ಬ್ಲೂ ಲೈನ್ ತನಕ, ಆವಾಗ ಆರ್ ಆಗುತ್ತೆ ಅದು. ಬನ್ನಿ ಬರೆಯೋಣ. ರೆಡ್ ಲೈನ್ ಟು ಬ್ಲೂ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಪಿ ಥರನೇ ಬರಿಬೇಕು ಅಂತ ಹೇಳ್ದೆ. ಇಲ್ಲಿ ಪಿ ನೋಡಿ ಇಲ್ಲಿದೆ. ಸೊ ಒಂದು ಅರ್ಧ 0 ಹಾಕಬೇಕು. ರೆಡ್ ಲೈನ್ ಟು ಬ್ಲೂ ಲೈನ್. ಇವಾಗ ಏನು ಹೇಳಿದೆ ನಿಮಗೆ? ಒಂದು ಸ್ಲ್ಯಾಂಟಿಂಗ್ ಲೈನ್ ಬರಿಬೇಕು, ಫಸ್ಟ್ ಬ್ಲೂ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಆಯಿತಾ? ಇದು ಆರ್. ನೆಕ್ಸ್ಟ್ ಅಕ್ಷರ ಎಸ್. ಎಸ್ ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ 2ನೇ ಬ್ಲೂ ಲೈನ್, ಮಧ್ಯದಲ್ಲಿ ಫಸ್ಟ್ ಬ್ಲೂ ಲೈನ್, ಕೆಳಗಡೆ ರೆಡ್ ಲೈನ್ ಖಾಲಿ ಇರುತ್ತೆ. ಇವಾಗ ಇದು ಫಸ್ಟು ನೀವು ಇಲ್ಲಿ ಎಡಗಡೆ ಸುತ್ತಬೇಕು, ಆಮೇಲೆ ಬಲಗಡೆ ಸುತ್ತಬೇಕು. ಇದೊಂಥರ ಹಾವು ಥರ, ಹಾವು. ಬರೀರಿ ನನ್ನ ಜೊತೆ, ಎಸ್ ಬರೀತಾ ಇರಿ. ಫಸ್ಟು ಎಡಗಡೆಗೆ ಹೋಗಬೇಕು, ಆಮೇಲೆ ಕೆಳಗಡೆ ಬರಬೇಕು, ಎಡಗಡೆಗೆ ಹೋಗಿ ಕೆಳಗಡೆ ಬಂದು ಮತ್ತೆ ಬಲಗಡೆಗೆ ಬರಬೇಕು, ಆಮೇಲೆ ಕೆಳಗಡೆಗೆ ಬರಬೇಕು, ಆಮೇಲೆ ಎಡಗಡೆಗೆ ಹೋಗಬೇಕು. ಹೀಗೆ ಲೆಫ್ಟ್ ರೈಟ್ ಡೌನ್, ಲೆಫ್ಟ್ ಡೌನ್, ರೈಟ್ ಡೌನ್,
ಲೆಫ್ಟ್. ಆಯಿತಾ? ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ಎಡಗಡೆ, ಕೆಳಗಡೆ, ಬಲಗಡೆ, ಕೆಳಗಡೆ, ಎಡಗಡೆ, ಇದೆಲ್ಲ. ಬಟ್ ನೀವು ಸ್ಪ್ಲಿಟ್ ಮಾಡೋಕ್ಕಾಗಲ್ಲ. ಹೀಗೆ ಒಂದೇ ಗೀಟಲ್ಲೇ ಬರಿಬೇಕು, ಪೆನ್ ಎತ್ತದೇನೆ ಬರಿಬೇಕು. ಸೊ ಇವಾಗ ಅಲ್ಲಿ ಬರೆಯೋಣ. ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಬ್ಲೂ ಲೈನಿಗೆ ಬಂದು ಹೀಗೆ. ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡಿ, ಎಲ್ಲಿಂದ ಎಲ್ಲಿಗೆ ಅಂತ ಪ್ರಾಕ್ಟೀಸ್ ಮಾಡಬೇಕಿದು. ನೋಡಿ, ಎಡಗಡೆ, ಕೆಳಗಡೆ, ಬಲಗಡೆ, ಕೆಳಗಡೆ, ಎಡಗಡೆ. ನೆಕ್ಸ್ಟ್ ಲೆಟರ್ ಯಾವುದು? ಎಸ್ ಆದಮೇಲೆ ಟಿ. ಲೆಟರ್ ಟಿ. ಟಿ. ಒಂದು ಸ್ಟ್ಯಾಂಡಿಂಗ್ ಲೈನ್, ಒಂದು ಸ್ಲೀಪಿಂಗ್ ಲೈನ್. ಇದು ತುಂಬ ಸುಲಭ. ಆಯಿತಾ? ಸೊ ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ ಬ್ಲೂ ಲೈನ್, ಮಧ್ಯದಲ್ಲಿ ಬ್ಲೂ ಲೈನ್, ಕೆಳಗಡೆ ರೆಡ್ ಲೈನ್ ಖಾಲಿ, ಒಂದು ಸ್ಟ್ಯಾಂಡಿಂಗ್ ಲೈನ್, ಒಂದು ಸ್ಲೀಪಿಂಗ್ ಲೈನ್, ಒಂದು ಸ್ಟ್ಯಾಂಡಿಂಗ್ ಲೈನ್, ಮೇಲ್ಗಡೆ ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಒಂದು ಸ್ಲೀಪಿಂಗ್ ಲೈನ್ ಆನ್ ದ ರೆಡ್ ಲೈನ್. ಅರ್ಥ ಆಯ್ತಾ? ಮೇಲಿಂದ ಕೆಳಕ್ಕೆ, ಎಡಗಡೆಯಿಂದ ಬಲಕ್ಕೆ, ಮೇಲಿಂದ ಕೆಳಕ್ಕೆ, ಎಡಗಡೆಯಿಂದ ಬಲಕ್ಕೆ. ಅದು ಟಿ. ನೆಕ್ಸ್ಟ್ ಆಲ್ಫಬೆಟ್ ಯು. ಯಾ, ಯು. ಯು ಹೀಗೆ, ಈ ಥರ. ಇದು ಏನು ಜ್ಞಾಪಕ ಬರುತ್ತೆ ನಿಮಗೆ? ದೇವರಿಗೆ ನಾಮ ಹಾಕ್ತಾರಲ್ಲ, ಆ ಥರ ಜ್ಞಾಪಕ ಬರುತ್ತೆ ಅಲ್ವಾ? ಇಲ್ಲೊಂದು ಹಾಕಿದ್ರೆ ನಾಮನೇ ಅದು. ಬಟ್ ಇಲ್ಲಿ ನಾಮ ಹಾಕಲ್ಲ, ಬರೀ ಇದನ್ನು ಮಾತ್ರ ಬರೆಯೋದು ಅಷ್ಟೆ. ಬರೆಯೋಣ. ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ ಎರಡನೇ ಬ್ಲೂ ಲೈನ್, ಮಧ್ಯದಲ್ಲಿ ಮೊದಲನೇ ಬ್ಲೂ ಲೈನ್, ಕೆಳಗಡೆ ರೆಡ್ ಲೈನ್ಗೆ ಏನೂ ಬರಲ್ಲ. ನೋಡಿ, ರೆಡ್ ಲೈನ್ ಟು ಬ್ಲೂ ಲೈನ್, ಬ್ಲೂ ಲೈನ್ ಟು ರೆಡ್ ಲೈನ್. ಓಕೆ, ಸೊ ಅಲ್ಲಿ ಬರೆಯೋಣ. ರೆಡ್ ಲೈನ್ ಟು ಬ್ಲೂ ಲೈನ್, ಬ್ಲೂ ಲೈನ್ ಟು ರೆಡ್ ಲೈನ್. ಯು. ಇವಾಗ ಯುಗೆ ಇದು ಶಾರ್ಪ್ ಇಲ್ಲ, ಒಂಥರ ರೌಂಡ್ ಇದೆ. ನೆಕ್ಸ್ಟ್ ಅಕ್ಷರ ಏನು ಗೊತ್ತಾ? ವಿ ಬರುತ್ತೆ. ವಿಗೆ ಇದು ರೌಂಡಾಗಿರಲ್ಲ, ಇಲ್ಲಿ ಚೂಪಾಗಿರುತ್ತೆ. ಸೊ ಎರಡು ಸ್ಲ್ಯಾಂಟಿಂಗ್ ಲೈನ್. ಇದೇನಿದು ಒಂಥರ ಏನ ಉಲ್ಟಾ ಮಾಡಿದ್ರೆ ಹೇಗಿರುತ್ತೆ? ವಿ ಆಗುತ್ತೆ. ಬಟ್ ಇದು ಎ ಅಲ್ವಾ? ಎ ಉಲ್ಟಾ ಮಾಡಿದ್ರೆ. ಬಟ್ ಈ ಸ್ಲೀಪಿಂಗ್ ಲೈನ್ ಮಧ್ಯದಲ್ಲಿ ಇರೋದಿಲ್ಲ. ಸೊ ಹೀಗೆ ಆಯಿತಾ? ಇದು ಎ ಬರೆದ್ರೆ ಹಿಂಗೆ ಬರಿತೀವಿ, ಮತ್ತು ಒಂದು ಸ್ಲೀಪಿಂಗ್ ಲೈನ್ ಹಾಕ್ತೀವಿ. ಬಟ್ ಈ ಸ್ಲೀಪಿಂಗ್ ಲೈನ್ನ ನಾವು ಬರಿಬಾರ್ದು. ಇವಾಗ ಹೀಗೆ ಇರುತ್ತೆ ಅಲ್ವಾ? ಇದನ್ನು ಉಲ್ಟಾ ಮಾಡಿದ್ರೆ ಇದಾಗುತ್ತೆ, ಅದನ್ನು ವಿ ಅಂತಾರೆ. ಸೊ ವಿ ಬರೆಯೋದು ಹೇಗೆ ಕಲಿಯೋಣ. ವ ವಿ. ವಿ ಇದು ಎರಡು ಸ್ಲ್ಯಾಂಟಿಂಗ್ ಲೈನ್ ಜಾಯಿನ್ ಮಾಡಬೇಕು. ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ ಎರಡನೇ ಬ್ಲೂ ಲೈನ್, ಮಧ್ಯದಲ್ಲಿ ಫಸ್ಟ್ ಬ್ಲೂ ಲೈನ್, ಕೆಳಗಡೆ ರೆಡ್ ಲೈನ್. ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ನೋಡ್ಕೊಳ್ಳಿ. ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್ ಟು ರೆಡ್ ಲೈನ್. ಇದನ್ನು ನಾವು ಅಲ್ಲಿ ಬರೆಯೋಣ. ಓಕೆ, ಇವಾಗ ಇದು ವಿ ಬರೆದ್ವಿ. ಆಲ್ಮೋಸ್ಟ್ ಆಗೋಯ್ತು. ಕಾಯ್ಕೊಂಡಿರಿ, ತುಂಬ ಲಾಂಗ್ ವೀಡಿಯೋ ಆಯಿತು ಗೊತ್ತು.
ಐ ಆಮ್ ಸಾರಿ, ಬಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನೂ ಬರೀ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಕ್ಲಾಸಲ್ಲಿ ಹೇಗೆ ಹೇಳ್ಕೊಡ್ತಾರೋ ಹಾಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮಗೆ ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಜನಕ್ಕೆ ಹಳ್ಳಿಗಳಲ್ಲಿ ಪುಟಾಣಿ ಊರುಗಳಲ್ಲಿ ಏನೂ ಗೊತ್ತಿರಲ್ಲ. ಬಟ್ ನಿಮಗೆ ಇಂಟರ್ನೆಟ್ ಇವಾಗ ಎಲ್ಲ ಕಡೆ ಸಿಗುತ್ತೆ. ನೀವು ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ಏನೂ ಅವ್ರಿಗೆ ನಿಮ್ಮ ದುಡ್ಡು ನೀವು ಖರ್ಚು ಮಾಡಿಕೊಂಡು ನೀವು ಯಾವುದೇ ಟ್ಯೂಷನ್ಗಾಗಲಿ ಎಲ್ಲ ಸೇರಿಸ್ಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡು ಇಂಟರ್ನೆಟ್ ಹಾಕ್ಕೊಂಡು ಮೊಬೈಲ್ ಮುಂದೆ ಕೂತ್ಕೊಂಡ್ಬಿಟ್ಟು ಇದನ್ನು ನೋಡ್ಬೋದು. ಪೇರೆಂಟ್ಸ್ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಅವರು ಕಲಿಬೋದು, ಮಕ್ಕಳಿಗೂ ಹೇಳ್ಕೊಡ್ಬೋದು. ಇದು ಫ್ರೀ ನಿಮಗೆ ಸಿಗ್ತಾ ಇದೆ. ನನಗೆ ಇದೊಂದೇ ಉದ್ದೇಶ ಇರೋದು, ಯಾವುದೇ ಹಳ್ಳಿಗಳಲ್ಲೂ ಜನರಿಗೆ ಕಷ್ಟ ಆಗಬಾರ್ದು ಇದನ್ನು ಕಲಿಯೋದಕ್ಕೆ. ಆ್ಯಂಡ್ ಮುಂದೆ ಓದೋದಕ್ಕೆ ನಿಮಗೇನು ಕಷ್ಟ ಆಗಬಾರ್ದು, ಅದನ್ನೊಂದೇ ಹೇಳ್ಕೊಡೋದಕ್ಕೆ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಫ್ರೀಯಾಗೆ ಉಚಿತವಾಗೆ ಎಲ್ಲರಿಗೂ ಈ ನಾಲೆಡ್ಜ್ ಅಂದರೆ ಈ ಜ್ಞಾನ, ಈ ತಿಳುವಳಿಕೆ ಎಲ್ಲರಿಗೂ ಉಚಿತವಾಗಿ ಸಿಗಬೇಕು. ಎಲ್ಲ ಏನಂದರೆ ಇಂಟರ್ನೆಟ್ಗಾದರೂ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೇಕು. ಬಟ್ ಆದರೆ ಇದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ನಿಮಗೆ ಐ ಡು ನಾಟ್ ನೋ, ನನಗೆ ಗೊತ್ತಿಲ್ಲ ಸರ್ಕಾರಿ ಪಾಠಶಾಲೆಗಳಲ್ಲಿ ಹೇಳ್ಕೊಡ್ತಾರಾ ಇಲ್ವಾ ಅಂತ. ಬಟ್ ಯಾರಿಗೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಲ್ಲ, ಕಷ್ಟ ಆಗುತ್ತೆ, ನಮ್ಗೆ ಯಾರೂ ಚೆನ್ನಾಗಿ ಹೇಳ್ಕೊಡಲ್ಲ, ಆ ಥರ ಏನಾದರೂ ಅಕಸ್ಮಾತಾಗಿದ್ದರೆ ನಿಮಗೆ ಈ ವಿಡಿಯೋ ನೋಡಿಕೊಂಡು ನೀವು ಕಲಿಬೋದು. ಮತ್ತೆ ನೋಡಿ, ನಿಮಗೆ ಇದೇ ಕಷ್ಟ ಅಂತ ಅನಿಸಿದ್ರೆ ನೀವು ಮತ್ತೆ ನೋಡ್ಬೋದು. ಇದೇ ವಿಡಿಯೋ ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ. ಪುಸ್ತಕ ತೊಗೊಂಡ್ಬಿಟ್ಟು ಬರ್ಕೊಳ್ಳಿ, ಇಲ್ಲ ಚಾಕ್ ಪೀಸ್ ತೊಗೊಂಡ್ಬಿಟ್ಟು ಒಂದು ಬೋರ್ಡ್ ಮೇಲೆ ಬರೆದುಬಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಬಳಪ ಇಟ್ಕೋಬೋದು, ಒಂದು ಸ್ಲೇಟ್ ಇಟ್ಕೋಬೋದು, ಏನು ಸಿಗುತ್ತೋ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕ್ಷರ ಬಂದುಬಿಟ್ಟು ಡಬ್ಲ್ಯೂ. ಡಬಲ್ ಯು. ನಾನು ನಿಮಗೆ ಹೇಳಿದೆ ಇದನ್ನು ಸ್ವಲ್ಪ ಕಷ್ಟ ಅಕ್ಷರ. ಎಮ್ ಇತ್ತಲ್ಲ ಅದೇ ಥರನೇ, ಬಟ್ ಎಮ್ಮು ಇವಾಗ ಸ್ಟ್ರೇಟಾಗಿ ಬರಿತೀವಿ. ಸ್ಟ್ರೇಟ್ 2 ಸ್ಟ್ಯಾಂಡಿಂಗ್ ಲೈನ್ ಹಾಕಿಬಿಟ್ಟು 2 ಸ್ಲ್ಯಾಂಟಿಂಗ್ ಲೈನ್ ಹಾಕ್ತೀವಿ. ಇವಾಗ ಇದನ್ನೇ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ? ಹೀಗೆ ಬರುತ್ತಲ್ಲ. ಬಟ್ ಡಬಲ್ಯೂಗೆ ಇದೇ ಥರನೇ ಕಾಣಿಸುತ್ತೆ ಡಬಲ್ಯೂ. ಬಟ್ ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ಸ್ ಇರಲ್ಲ, ಸ್ಟ್ರೇಟಾಗಿರೋ ಸ್ಟ್ಯಾಂಡಿಂಗ್ ಲೈನ್ಸ್ ಇರಲ್ಲ, ಸ್ಲ್ಯಾಂಟಿಂಗ್ ಲೈನ್ಸೇ ಇರುತ್ತೆ. ಮತ್ತು ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್, ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್, ಇಲ್ಲೊಂದು ಸ್ಲ್ಯಾಂಟಿಂಗ್ ಲೈನ್. ಸೊ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ. 1 ಸ್ಲ್ಯಾಂಟಿಂಗ್ ಲೈನ್, 2nd ಸ್ಲ್ಯಾಂಟಿಂಗ್ ಲೈನ್, 3rd ಸ್ಲ್ಯಾಂಟಿಂಗ್ ಲೈನ್, 4th ಸ್ಲ್ಯಾಂಟಿಂಗ್ ಲೈನ್. ಲಿಮಿಟ್ಸ್ ನೋಡೋಣ ಬನ್ನಿ. ಲಿಮಿಟ್ಸ್ ಮೇಲ್ಗಡೆ ರೆಡ್ ಲೈನ್, ಕೆಳಗಡೆ ಮಿತಿ, 2nd ಬ್ಲೂ ಲೈನ್, ಮಧ್ಯದಲ್ಲಿ 1st ಬ್ಲೂ ಲೈನ್, ಕೆಳಗಡೆ ಇರೋ ರೆಡ್ ಲೈನ್ಗೆ ಏನೂ ಇಲ್ಲ. ಆಯಿತಾ? ಇವಾಗ ನಾನು ನಿಮ್ಮ ಅಬ್ಸರ್ವ್ ಮಾಡಿ ಗಮನ ಇಡಿ. ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ 2ನೇ ಬ್ಲೂ ಲೈನ್ ತನಕ ಬರಬೇಕು ಫಸ್ಟ್ ಗೀಟು. ಬಟ್ 2nd ಗೀಟು ಪುಟ್ಟದು, 2 ಲೈನ್ ಕ್ರಾಸ್ ಮಾಡಲ್ಲ ಅದು. ಆಯಿತಾ? 2 ಜಾಗ ಕ್ರಾಸ್ ಮಾಡಲ್ಲ, ಬರೀ 2nd ಬ್ಲೂ ಲೈನಿಂದ 1st ಬ್ಲೂ ಲೈನ್ಗೆ ಮೇಲಕ್ಕೆ ಹೋಗುತ್ತೆ. ಅದ್ರ ನಂತರ ಅಲ್ಲಿಂದನೇ ಅಲ್ಲೇ ಇಟ್ಕೊಳ್ಳಿ ನಿಮ್ಮದು ಪೆನ್, ಲಿಫ್ಟ್ ಮಾಡಬೇಡಿ. 1st ಬ್ಲೂ ಲೈನಿಂದ 2nd ಬ್ಲೂ ಲೈನ್ಗೆ ಇನ್ನೊಂದು ಸ್ಲ್ಯಾಂಟಿಂಗ್ ಲೈನ್ ಬರೀರಿ. ಅದಾದಮೇಲೆ 2nd ಬ್ಲೂ ಲೈನಿಂದ ಮೇಲ್ಗಡೆ ಇರೋ ರೆಡ್ ಲೈನ್ಗೆ ಒಂದು ದೊಡ್ಡ ಲೈನ್ ಹಾಕಬೇಕು. ಯಾವ ಥರ ಲೈನು? ಸ್ಲ್ಯಾಂಟಿಂಗ್ ಲೈನ್. ಇದನ್ನು ಮತ್ತೆ ನೀವು ರಿವೈಂಡ್ ಮಾಡಿ ಕಲಿಬೋದು. ಪಾಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕೆಳಗಡೆ 2ನೇದು ಬ್ಲೂ ಲೈನ್ ತನಕ ಬಂದು ಇಲ್ಲೇ ಇಟ್ಕೊಳ್ಳಿ ಪೆನ್ನ, ಲಿಫ್ಟ್ ಮಾಡಬೇಡಿ, ಎತ್ತಬೇಡಿ ಪೆನ್ನ. 2ನೇ ಬ್ಲೂ ಲೈನಿಂದ 1ನೇ ಬ್ಲೂ ಲೈನ್ಗೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಹಾಕಿ. 1ನೇ ಬ್ಲೂ ಲೈನಿಂದ 2ನೇ ಬ್ಲೂ ಲೈನ್ಗೆ ಕೆಳಗಡೆ ಸ್ಲ್ಯಾಂಟಿಂಗ್ ಲೈನ್ ಹಾಕಿ. ಕೆಳಗಡೆಗೆ ಬರ್ತಾ ಸ್ಲ್ಯಾಂಟಿಂಗ್ ಲೈನ್ ಡ್ರಾ ಮಾಡಬೇಕು. ಇಲ್ಲೂ ಪೆನ್ನನ್ನು ಹಾಗೆ ಇಟ್ಕೊಂಡಿರಬೇಕು, ಎಲ್ಲೂ ಎತ್ತಂಗಿಲ್ಲ ಇದು. ಆಯಿತಾ? ಪೆನ್ನು ಇದಕ್ಕೆ ಎತ್ತಲೇಬೇಕಾಗಿಲ್ಲ, ಡೈರೆಕ್ಟಾಗೆ ಮಾಡ್ಬೋದು. ಎತ್ತದೆ ಮೇಲ್ಗಡೆ ತನಕ ಹೋಗಿ
ಇವಾಗ. ಸೊ ನಾನು ನಿಮಗೆ ಅಲ್ಲಿ ಬರಿತೀನಿ ಆಯಿತಾ, ಅಲ್ಲಿ ಬರಿಬೇಕು. ಸೊ ರೆಡ್ ಲೈನ್ ಟು ಬ್ಲೂ ಲೈನ್, ಬ್ಲೂ ಲೈನ್ ಟು ಬ್ಲೂ ಲೈನ್, ಬ್ಲೂ ಲೈನ್ ಟು ಬ್ಲೂ ಲೈನ್, ಬ್ಲೂ ಲೈನ್ ಟು ರೆಡ್ ಲೈನ್. ಸೊ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಸಿಮಿಲ್ಯಾರಿಟೀಸ್ ಮತ್ತು ಡಿಫ್ರೆನ್ಸಸ್ ಎಮ್ಗೆ ಮತ್ತು ಡಬ್ಲ್ಯೂಗೆ ಹೇಗಿದೆ ಅಂತ? ಉಲ್ಟಾ ಎಮ್ ಥರನೇ ಕಾಣಿಸುತ್ತೆ, ಬಟ್ ಎಮ್ಮಲ್ಲಿ ಸ್ಟ್ರೇಟ್ ಲೈನ್ಸ್ ಇದೆ, ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್ಸ್ ಇದೆ ಆಯಿತಾ. ನೆಕ್ಸ್ಟ್ ಆಲ್ಮೋಸ್ಟ್ ಆಗೋಯ್ತು, ಒಂದು ನಿಮಿಷ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಲೆಟರ್, ಇನ್ನು 3 ಅಕ್ಷರಗಳು ಉಳ್ಕೊಂಡಿರೋದು ಯಾವ್ಯಾವುದು ನೋಡೋಣ. ಓಕೆ, 3 ಎಕ್ಸ್, ಎಕ್ಸ್, ಎ, ಕ, ಸವತ್ತು, ಎಕ್ಸ್. ಇದು ಕ್ರಾಸ್ ಮಾರ್ಕ್. ಟೀಚರ್ ಏನಾದರೂ ಇವಾಗ ಟೀಚರು ನಿಮಗೆ ತಪ್ಪಾದರೆ ಹೇಗೆ ಬರೀತಾರೆ? ಕ್ರಾಸ್ ಮಾರ್ಕ್ ಹಾಕ್ತಾರೆ, ಇದು ತಪ್ಪು ತಪ್ಪು ಅಂತ ಏನೇನು. ಸೊ 2 ಸ್ಲ್ಯಾಂಟಿಂಗ್ ಲೈನ್ ಇದೆ, ಅದು ಕ್ರಾಸ್ ಆಗ್ತಾ ಇದೆ, ಅಂದರೆ ದಾಟ್ತಾ ಇದೆ, ಒಂದ್ರ ಮೇಲೆ ಒಂದು ಹೋಗ್ತಾ ಇದೆ ಅಲ್ವಾ. ಸೊ 1 ಸ್ಲ್ಯಾಂಟಿಂಗ್ ಲೈನ್, 2ನೇ ಸ್ಲ್ಯಾಂಟಿಂಗ್ ಲೈನ್. ಇವಾಗ ಮಿತಿಗಳು ನೋಡೋಣ. ಮೇಲ್ಗಡೆ ಮಿತಿ ರೆಡ್ ಲೈನ್, ಕೆಳಗಡೆ ಮಿತಿ 2ನೇ ಬ್ಲೂ ಲೈನ್, ಮಧ್ಯದಲ್ಲಿ 1ನೇ ಬ್ಲೂ ಲೈನ್, ಸಾರಿ ಮಧ್ಯದಲ್ಲಿ ಬರಬೇಕು ಆಯಿತಾ. ಅದಾದಮೇಲೆ ಕೆಳಗಡೆದು ರೆಡ್ ಲೈನ್ಗೆ ಏನೂ ಕೆಲಸ ಇಲ್ಲ. ನಾವಿವಾಗ ಬರೆಯೋಣ. ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್. ಸೊ 2 ಕೆಳಗೆ ಬರಬೇಕು ನೋಡಿ, ಮೇಲಿಂದ ಕೆಳಗೆ ಬರ್ತಾಯಿದ್ದೀನಿ, ಮೇಲಿಂದ ಕೆಳಗೆ ಬರ್ತಾಯಿದ್ದೀನಿ ಆಯಿತಾ. ಸೊ ಇಲ್ಲೂ ಹಾಗೆ ಬರೆಯೋಣ. ಮೇಲ್ಗಡೆಯಿಂದ ಕೆಳಗಡೆಗೆ, ಎಡಗಡೆಯಿಂದ ಬಲಗಡೆಗೆ ಫಸ್ಟ್ ಸ್ಲ್ಯಾಂಟಿಂಗ್ ಲೈನ್, ರೆಡ್ ಲೈನಿಂದ 2ನೇ ಬ್ಲೂ ಲೈನ್ಗೆ. ಓಕೆ, ಇವಾಗ ಇನ್ನೊಂದು ಸ್ಲ್ಯಾಂಟಿಂಗ್ ಲೈನ್ ಬರಿಬೇಕು, ಅದನ್ನು ಬಲಗಡೆಯಿಂದ ಎಡಗಡೆಗೆ ಹೋಗಬೇಕು, ಮೇಲ್ಗಡೆ ರೆಡ್ ಲೈನಿಂದ ಕೆಳಗಡೆ ಬ್ಲೂ ಲೈನಿಗೆ ಹೋಗಬೇಕು, ಆ್ಯಂಡ್ ಇಲ್ಲಿ ಮಧ್ಯ ಲೈನ್ ಕ್ರಾಸ್ ಆಗಬೇಕು. ಇದು ಎಕ್ಸ್. ನೆಕ್ಸ್ಟ್ ಅಕ್ಷರ ಬನ್ನಿ ನೋಡೋಣ. ನೆಕ್ಸ್ಟ್ ಅಕ್ಷರ ವೈ. ವೈ, ವೈ, ವ, ಯ. ಓಕೆ, ವೈ ಅಥವಾ ವೈ. ಇದಕ್ಕೆ 2 ಥರ ಇದೆ ಬರೆಯೋಕ್ಕೆ. ಒಂದು ಪುಟಾಣಿ ಸ್ಲ್ಯಾಂಟಿಂಗ್ ಲೈನ್ ಹಿಂಗೆ ಬರೆದು, ಇನ್ನೊಂದು ದೊಡ್ಡ ಸ್ಲ್ಯಾಂಟಿಂಗ್ ಲೈನ್ ಹೀಗೆ ಹಾಕ್ಬೋದು, ಇಲ್ಲ 2 ಸ್ಲ್ಯಾಂಟಿಂಗ್ ಲೈನ್ ಹೀಗೆ ಪುಟಾಣಿದು ಹಾಕಿ ಒಂದು ವರ್ಟಿಕಲ್ ಲೈನ್ ಹಿಂಗೆ ಬರಿಬೋದು. ನಾನು ತೋರಿಸ್ಕೊಡ್ತೀನಿ ಮತ್ತೆ. ಇವಾಗ ನೋಡಿ, ಇದು 2 ಥರ ಬರೆಯೋದು ಹೇಳ್ಕೊಡ್ತೀನಿ. ಮೇಲ್ಗಡೆ ಮಿತಿ ಯಾವಾಗಲೂ ರೆಡ್ ಲೈನ್ ಇರುತ್ತೆ, ಕೆಳಗಡೆದೂ ರೆಡ್ ಲೈನ್ ಇರುತ್ತೆ, ಬಟ್ ಮಿತಿ ಅಲ್ಲ ಅದು. ಕೆಳಗಡೆ ಮಧ್ಯದಲ್ಲಿ 2 ಬ್ಲೂ ಲೈನ್ ಇರುತ್ತೆ ಅಲ್ವಾ. ಇವಾಗ ನೋಡಿ, ಮೇಲ್ಗಡೆಯಿಂದ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಬ್ಲೂ ಲೈನಿಗೆ ಬಂದುಬಿಟ್ಟು ನಿಲ್ಲಿಸೋದು. ಆಮೇಲೆ ಇನ್ನೊಂದು ಸ್ಲ್ಯಾಂಟಿಂಗ್ ಲೈನ್ ಮೇಲ್ಗಡೆ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ 2ನೇ ಬ್ಲೂ ಲೈನ್ ತನಕ ಬರ್ಬೋದು. ಹೀಗಾದರೂ ಬರಿಬೋದು, ಇಲ್ಲ ಹಿಂಗೆ ಬರೆದು ಹಿಂಗಾದರೂ ಬರಿಬೋದು. ನೋಡ್ಕೊಳ್ಳಿ, ರೆಡ್ ಲೈನ್ ಟು ಬ್ಲೂ ಲೈನ್, ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್, ರೆಡ್ ಲೈನ್ ಟು ಫಸ್ಟ್ ಬ್ಲೂ ಲೈನ್, ರೆಡ್ ಲೈನ್ ಟು ಫಸ್ಟ್ ಬ್ಲೂ ಲೈನ್, ಫಸ್ಟ್ ಬ್ಲೂ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್. ಸೊ ನಿಮ್ಗೆ ಇಷ್ಟ
ಯಾವುದಾದ್ರೂ ಬರಿಬೋದು. ನಾನಲ್ಲಿ ಬರಿತೀನಿ ಇವಾಗ. ರೆಡ್ ಲೈನ್ ಟು ಫಸ್ಟ್ ಬ್ಲೂ ಲೈನ್, ರೆಡ್ ಲೈನ್ ಟು ಸೆಕೆಂಡ್ ಬ್ಲೂ ಲೈನ್. ಇಲ್ಲ ನೀವು ಆ ಥರ ಬರಿತೀರಾ ಅಂದರೆ ಸ್ಮಾಲ್ ಸ್ಲ್ಯಾಂಟಿಂಗ್ ಲೈನ್, ಸ್ಮಾಲ್ ಸ್ಲ್ಯಾಂಟಿಂಗ್ ಲೈನ್. ಓಕೆ, ಹೇಗಾದರೂ ಬರಿಬೋದು, ಯಾವುದಾದ್ರೂ ಸರಿ. ಒಂದಿಟ್ಟಿರ್ತೀನಿ ಅಲ್ಲಿ, ಆಯಿತಾ? ಇವಾಗ ಫೈನಲಿ ನಾವು ಆಲ್ಮೋಸ್ಟ್ ವಿಡಿಯೋ ಎಂಡ್ಗೆ ಬಂದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್, ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ ಯು. ನಿಮಗೆ ಇದು ಉಪಯೋಗ ಆಗ್ತಾಯಿದೆ ಅಂತ ಅಂದ್ಕೋತಾ ಇದ್ದೀನಿ, ಆಯಿತಾ? ಲಾಸ್ಟ್ ಲೆಟರ್ ಫೈನಲಿ ನೀವು ಇವಾಗ ಇದಾಗಿದ್ದ ತಕ್ಷಣ ನಿಮಗೆ ಕ್ಯಾಪಿಟಲ್ ಲೆಟರ್ಸ್ ಹೇಗೆ ಓದೋದು, ಹೇಗೆ ಹೇಳೋದು ಆ್ಯಂಡ್ ಹೇಗೆ ಬರೆಯೋದು, ಹೇಗೆ ಗುರ್ತಿಡೋದು ನಿಮಗೆಲ್ಲ ಗೊತ್ತು, ಆಯಿತಾ? ಸೊ ಇವಾಗ ಲಾಸ್ಟ್ ಲೆಟರ್ ನೋಡೋಣ. ಆ್ಯಂಡ್ ನೀವು ತುಂಬ ಖುಷಿ ಪಡಬೇಕು ನಿಮಗೆ ಬರುತ್ತೆ ಅಂತ. ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರಿಗೂ, ಯಾರಿಗೆ ಇಂಗ್ಲೀಷ್ ಒಂಚೂರು ಬರಲ್ಲ, ಎಲ್ಲಿಂದನಪ್ಪ ಕಲಿಯೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಇದು ಮಾಡೋದು, ಏನೋ ನಿಮಗೇನೂ ಗೈಡೆನ್ಸ್ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡಿಕೊಂಡು ಕಲ್ತ್ಕೊಳ್ಳಿ. ನಂಗೆ ತುಂಬ ಖುಷಿ ಆಗುತ್ತೆ ನೀವು ಇದರಿಂದ ಏನಾದರೂ ಕಲಿತ್ರೆ. ಝೆಡ್, ಲಾಸ್ಟ್ ಲೆಟರ್ ಝೆಡ್. ನಾನು ನಿಮಗೆ ಹೇಳಿದೆ ಅಲ್ಲ ಝೆಡ್ನ ಹೇಗೆ ಬರೀತಾರೆ ಅಂತ. ಜೆಡ್ ಅಂತ ಬರೀತಾರೆ ಇಂಗ್ಲೀಷ್ ಕನ್ನಡದಲ್ಲಿ. ಸೊ ಝ ಬೀಸ್ ಶಬ್ದ ಮಾಡುತ್ತೆ, ಹನಿ ಬಿ ಜೇನು ಹುಳ ಝ್ ಶಬ್ದ ಮಾಡುತ್ತೆ ಅಂತ ಹೇಳಿದ್ಮೇಲೆ ಅದನ್ನು ಝೆಡ್ ಅಂತ ಹೇಳ್ತಾರೆ. ಸೊ ಝೆಡ್ಗೆ ಒಂದು ಸ್ಲೀಪಿಂಗ್ ಲೈನ್, ಒಂದು ಸ್ಲ್ಯಾಂಟಿಂಗ್ ಲೈನ್, ಇನ್ನೊಂದು ಸ್ಲೀಪಿಂಗ್ ಲೈನ್ ಬರಿಬೇಕು. ಸೊ ಸ್ಟ್ರೋಕ್ಸ್ ನೋಡ್ಕೊಳ್ಳಿ. ಒನ್ ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್. ಓಕೆ, ಲೈಕ್ ದಿಸ್ ಅಂತಂದರೆ ಹೀಗೆ ಅಂತ ಅರ್ಥ. ಇವಾಗ ಮಿತಿ ನೋಡೋಣ. ಮೇಲ್ಗಡೆದು ರೆಡ್ ಲೈನ್, ಕೆಳಗಡೆ ರೆಡ್ ಲೈನ್, ಏನೂ ಪ್ರಯೋಜನ ಇಲ್ಲ. ಕೆಳಗಡೆ ಮಿತಿ ಸೆಕೆಂಡ್ ಬ್ಲೂ ಲೈನ್, ಇದ್ರ ಮಧ್ಯದಲ್ಲಿ ಬರುತ್ತೆ ಮೊದಲನೇ ಬ್ಲೂ ಲೈನ್. ಸೊ ಒಂದು ಸ್ಲೀಪಿಂಗ್ ಲೈನ್ ಬಲಗಡೆಗೆ ತೊಗೊಂಡು ಹೋಗಿ, ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಅಂದರೆ ಬಲಗಡೆಯಿಂದ ಎಡಗಡೆಗೆ ತೊಗೊಂಡು ಬನ್ನಿ. ಇದು ಸ್ಲ್ಯಾಂಟಿಂಗ್ ಲೈನು ಸೆಕೆಂಡ್ ಬ್ಲೂ ಲೈನ್ ತನಕ. ಮತ್ತು ಎರಡನೇ ಬ್ಲೂ ಲೈನ್ಗೆ ಒಂದು ಸ್ಲೀಪಿಂಗ್ ಲೈನ್ ಬರೀರಿ ಎಡಗಡೆಯಿಂದ ಬಲಗಡೆ ತನಕ. ಸೊ ಇದು ನೋಡಿ, ಇದು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಓಕೆ, ಇದು ಈ ಡೈರೆಕ್ಷನಲ್ಲಿ ಬರ್ತಾ ಇದೆ. ಹಾಗೆ ನಾವಿವಾಗ ಅಲ್ಲಿ ಬರೆಯೋಣ. ಝೆಡ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಫೈನಲಿ ಎಲ್ಲ ಮುಗೀತು. ಇವಾಗ A to Z ನೀವು ಕಲ್ತಿದ್ದೀರಾ. ನೀವು ಇದನ್ನೇ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಸ್ಕೂಲಲ್ಲಿ. LKG ಆಗಲಿ UKG ಆಗಲಿ. ಇವಾಗ ನೀವೆಲ್ಲರೂ ದೊಡ್ಡವರಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಭಾಷೆ ಕಲಿಯೋದು ಎಲ್ಲರಿಗೂ ಕಷ್ಟನೇ ಆಗುತ್ತೆ. ಇವಾಗ ನಾವೆಲ್ಲ ಬೇರೆ ಭಾಷೆ, ಇವಾಗ ತಮಿಳಾಗಲಿ ತೆಲುಗು ಆಗಲಿ ಅಥವಾ ಬೇರೆ ಯಾವುದೋ ಫಾರಿನ್ ಭಾಷೆ ಕಲಿಬೇಕು ಅಂತಂದರೆ, ಬೇರೆ ಇವಾಗ ಚೈನೀಸ್ ಜಾಪನೀಸ್ ಎಲ್ಲ ಕಲಿಬೇಕಂತಂದರೆ ನಾವು ಹೀಗೆ ಕಲ್ತ್ಕೋಬೇಕು. A to Z ಇಂದಾನೇ ಕಲಿಬೇಕು. ಎಲ್ಲರಿಗೂ ಇದೊಂದೇ ಪ್ರಾಸೆಸ್. ಸೊ ಸ್ಕೂಲುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ದಿನ ಒಂದೊಂದು ಆಲ್ಫಾಬೆಟ್ ಕಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ರದ್ದು ಹೋಮ್ವರ್ಕ್ ಹೇಗಿರುತ್ತೆ? ಮೊದಲನೇ ಹೋಮ್ವರ್ಕ್ 1 ಸ್ಟ್ಯಾಂಡಿಂಗ್ ಲೈನ್ ಪ್ರಾಕ್ಟೀಸ್ ಮಾಡೋದು, ಹೋಮ್ವರ್ಕ್ 2 ಸ್ಲೀಪಿಂಗ್ ಲೈನ್ ಪ್ರಾಕ್ಟೀಸ್ ಮಾಡೋದು, ಹೋಮ್ವರ್ಕ್ 3 ಸ್ಲ್ಯಾಂಟಿಂಗ್ ಲೈನ್ ಪ್ರಾಕ್ಟೀಸ್ ಮಾಡೋದು, ಹೋಮ್ವರ್ಕ್ 4 ಈ ಕಡೆ ಸ್ಲ್ಯಾಂಟಿಂಗ್ ಲೈನ್ ಪ್ರಾಕ್ಟೀಸ್ ಮಾಡೋದು, ಹೋಮ್ವರ್ಕ್ 5 ಸರ್ಕಲ್ ಪ್ರಾಕ್ಟೀಸ್ ಮಾಡೋದು. ಅದು ಲಾಸ್ಟಲ್ಲಿ ಬರುತ್ತೆ. ಬಟ್ ಫಸ್ಟು ಈ ಥರ ಕರ್ವ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಈ ಥರ ಕರ್ವ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಈ ಥರ ಕರ್ವ್ಸ್ ಹೇಳ್ಕೊಡ್ತಾರೆ, ಈ ಥರ ಕರ್ವ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಸರ್ಕಲ್ ಹೇಳ್ಕೊಡ್ತಾರೆ. ನೋಡಿ ಈ ಥರ ಎಲ್ಲ ಇರುತ್ತೆ. ಇದು ಒಂದೊಂದು ವಾರ ಒಂದೊಂದು ಬರೆಯೋಕ್ಕೆ ಕಲಿಸ್ತಾರೆ. ಒಂದು ಲೈನ್ ಇವಾಗ ಫುಲ್ ಪೇಜ್ ಇದೇ ಲೈನ್ ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಒಂದು ನೀವು ನೋಡಿರ್ಬೋದು ನಿಮ್ಮ ಮಕ್ಕಳಲ್ಲಿ ಹೋಮ್ವರ್ಕ್ ಎಲ್ಲ ಇದ್ದರೆ ಇಡೀ ಪೇಜ್ ಬರೆಸ್ತಾರೆ. ಯಾಕೆ ಬರೆಸ್ತಾರೆ ಅಂದರೆ ನಮ್ಮ ಕೈಗಳು ಟ್ರೈನ್ ಆಗಬೇಕು, ನಮ್ಮ ಕೈಗಳಿಗೆ ಅಭ್ಯಾಸ ಆಗಬೇಕು. ಇಲ್ಲಾಂದರೆ ಮಕ್ಕಳಿಗೆ ಕೈ ನೋವು ಬರುತ್ತೆ.
ಸೊ ಬರಬಾರ್ದು ಅಂತ ಹೇಳಿ ಆವಾಗಲಿಂದನೇ ಅಭ್ಯಾಸ ಮಾಡಿಸ್ತಾರೆ. ಬರೀ ಹೀಗೆ 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 ಬರ್ಕೊಂಡು ಹೋಗ್ತಾರೆ ಇಡೀ ಪೇಜ್. ಸೊ ಅದು ಅದರದ್ದು ಪರ್ಪಸ್ ಏನಂತಂದರೆ ಇದೇ, ಪ್ರಾಕ್ಟೀಸ್ ಆಗಲಿ ಅಂತ. ಆವಾಗಲೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋದು ಬರೆಯೋಕ್ಕೆ ಗೊತ್ತಾಗೋದು. ಸುಮಾರು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಇದು A to Z ಪ್ರಾಕ್ಟೀಸ್ ಮಾಡಿಸ್ತಾರೆ ಎಲ್ಲ ಸ್ಕೂಲ್ಗಳಲ್ಲೂ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ 5 to 6 years 6 years 7 years ತನಕ ಇದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಇದರಿಂದನೇ ನಾವು ಕಲಿಬೇಕು, ಹೀಗೆ ಕಲ್ತ್ಕೋಬೇಕು. ನೋಡಿ, ಇದು ವಿಡಿಯೋ ನಾನು ಸ್ಲೋ ಆಗೇ ಇಟ್ಟಿದ್ದೀನಿ ಸೊ ದಟ್ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ನನ್ನ ಜೊತೆಗೇ ಅಂತ. ನನಗೆ ಎಷ್ಟು ಟೈಮ್ ಬೇಕಾಗುತ್ತೋ ನಿಮಗೂ ಅಷ್ಟೇ ಟೈಮ್ ಇಲ್ಲ, ಅದಕ್ಕಿಂತ ಜಾಸ್ತಿನೂ ಬೇಕಾಗ್ಬೋದು. ನೀವು ಪಾಸ್ ಮಾಡ್ಕೊಳ್ಳಿ, ಇಲ್ಲ ಸ್ಟಾಪ್ ಮಾಡ್ಕೊಳ್ಳಿ, ಅಥವಾ ಮತ್ತೆ ಇದೇ ವಿಡಿಯೋಗೆ ಬಂದುಬಿಟ್ಟು ಕಂಟಿನ್ಯೂ ಮಾಡಿ. ಮಧ್ಯ ಏನಾದರೂ ಕೆಲಸ ಇದೆ ಅಂತಂದರೆ, ನೀವು ಕಂಟಿನ್ಯೂಸಾಗಿ ಕೂತ್ಕೊಂಡು ಈ ವಿಡಿಯೋ ನೋಡೋಕ್ಕಾಗಲ್ಲ ಅಂತಂದರೆ ಪಾಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಹಿಸ್ಟ್ರಿಯಲ್ಲಿ ಇರುತ್ತೆ ಎಲ್ಲಿ ವಿಡಿಯೋ ಸ್ಟಾಪ್ ಆಗಿದೆ ಅಂತ. ಅಥವಾ ಈ ಚಾನಲ್ ಹೆಸರು ಹುಡುಕಿ ನೀವು ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಇದೇ ವಿಡಿಯೋನ ನೋಡ್ಬೋದು. ಇದು 2ನೇ ವಿಡಿಯೋ. ಇದು 2ನೇ ವಿಡಿಯೋಲಿ ನೀವು ಹೇಗೆ ಬರೆಯೋದು ಅಂತ ಹೇಳ್ಕೊಡುತ್ತೆ. ಸೊ ಕಲ್ತ್ಕೊಳ್ಳಿ, ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ನನಗೂ ಇದೊಂದೇ ಉದ್ದೇಶ. ಆ್ಯಂಡ್ ಹ್ಯಾಪಿ ಲರ್ನಿಂಗ್ ಇಂಗ್ಲೀಷ್. ಸೊ ಧನ್ಯವಾದಗಳು ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ಲೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ಟೈಮ್. ಮತ್ತೆ ಸಿಗೋಣ. ಧನ್ಯವಾದ.